God. They did not trust in their Savior. ಯೆಹೋವನಲ್ಲಿ ಅವ್ರ ಭರವಸೆ ಇಲ್ಲ, ಯೆಹೋವನ ನಂಬಲಿಲ್ಲ ಅವರು. ದೇವ್ರು ಇದನ್ನು ಮಾಡ್ತಾರ ಅಂತ ಕ್ವಶನ್ ಮಾಡೋದು. ಅದು ಕೇಳಿದಾಗ ಯೆಹೋವನ ರಕ್ಷಣೆಯನ್ನು ನಂಬದೇ ಹೋದುದರಿಂದ ಆತನ ಇಸ್ರಾಯೇಲ್ ಮೇಲೆ ಕೋಪ ಉಂಟಾಯಿತು. ಯಾವ ರೀತಿ ಕೋಪ ಅಂತ ಹೇಳ್ತಾರೆ, ಅಲ್ಲಿ ಹೇಳ್ತಾರೆ ನೋಡಿ, ಯಾಕೋಬ್ ವಂಶದವರಲ್ಲಿ ಅಂದರೆ ಇಸ್ರಾಯೇಲ್ ಮೇಲೆ ಆತನ ಕೋಪ ಬೆಂಕಿ ಹತ್ತಿತ್ತು ಅಂತ ಹೇಳ್ತಾರೆ. ಅಂದರೆ ಅದಕ್ಕೆ ದ ರಾತ್ ಆಫ್ ಗಾಡ್ ಅಂತ, ಆತನ ರೌದ್ರ ಅವ್ರ ಮೇಲೆ ಬೆಂಕಿಯು ಸುಡೋ ರೀತಿಯಲ್ಲಿ ಅದು ಯೆಹೋವ ದೇವರಿಗೆ ಅವ್ರ ಮೇಲೆ ಕೋಪ ಬಂತು ಅಂತ ಅಂದ್ಬಿಟ್ಟು. ಒಂಥರ ಇದನ್ನು ನಂಬೋದಕ್ಕೂ ಕಷ್ಟ ಆಗುತ್ತೆ. ಆ್ಯಂಡ್ ಇಟ್ಸ್ ವೆರಿ ಅಮೇಝಿಂಗ್, ಭಾಳ ಆಶ್ಚರ್ಯನಾಗುತ್ತೆ ಇಷ್ಟೆಲ್ಲ ಅನುಭವಿಸಿ ಅವ್ರು ಈ ರೀತಿ ಮಾಡಿದ್ರ ಅಂತ. ಓಕೆ, ನಮಗೆ ಇವಾಗ ಅವ್ರನ್ನ ಹೇಳೋದು ಭಾಳ ಈಸಿ. ನಮಗೆ ಬಂದಾಗ ನಾವೇನು ಮಾಡ್ತೀವಿ? ಸಪೋಸ್ ವಿ ಆರ್ ಇನ್ ದಟ್ ಪೊಸಿಷನ್, ನಾವೇನು ಮಾಡ್ತೀವಿ ನೋಡೋದಾದರೆ, ಈಗ ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂದರೆ, ವಚನ ಓದ್ಬೇಡ ಅದನ್ನು, ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18-19 ವಚನ. Hebrews 3rd chapter, verse 18 and 19. ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು? ಅವಿಧೇಯರನ್ನು ಕುರಿತಲ್ಲವೇ? ಅವರು ಸೇರಲಾರದೆ ಹೋದದ್ದು ಅಪನಂಬಿಕೆಯಿಂದಲೇ ಎಂದು ತಿಳಿದುಕೊಳ್ಳುತ್ತೇವೆ. ಸೊ ದೇವರು ಹೇಳ್ತಾರೆ, ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದೇ ಇಲ್ಲ ಅಂತ ಅಂದ್ಬಿಟ್ಟು ವಾಗ್ದಾನ ಅಲ್ಲ, ಯಾರನ್ನು ಕುರಿತು ನೀವು ನನ್ನ ವಿಶ್ರಾಂತಿ ಸೇರುವುದೇ ಇಲ್ಲ ಅಂತ ಹೇಳಿದ್ರು ಅಂತಬೇಕಾದ್ರೆ, ಯಾರು ಅವರಿಗೆ ದೇವರಿಗೆ ಅವಿಧೇಯರಾದರೋ, ಯಾರು ದೇವ್ರ ಮಾತನ್ನ ಕೇಳಿಲ್ವೋ ಅವ್ರಿಗೆ ಅಂತ ಹೇಳ್ತಾರೆ. ಯಾರದು? 95ನೇ ಕೀರ್ತನೆ 8-11 ವಚನ. 95th Psalm, verse 8-11. ನಿಮ್ಮ ಹಿರಿಯರು ಅರಣ್ಯದಲ್ಲಿರುವ ಮೆರಿಬಾದಲ್ಲಿ ಮೆಸ್ಸಾ ದಿನದಲ್ಲಿ ಮಾಡಿದಂತೆ ನೀವು ನಿಮ್ಮ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅಲ್ಲಿ ಅವರು ನನ್ನನ್ನು ಪರೀಕ್ಷಿಸಿದರು, ಅವರು ನನ್ನ ಮಹತ್ ಕಾರ್ಯಗಳನ್ನು ನೋಡಿದರೂ ನನ್ನನ್ನು ಶೋಧಿಸಿದರು. ನಾನು 40 ವರ್ಷ ಆ ಸಂತತಿಯವರ ವಿಷಯದಲ್ಲಿ ಬೇಸರಗೊಂಡೆನು. ಈ ಜನರು ಹೃದಯದಲ್ಲಿ ತಪ್ಪಿ ಹೋಗುವವರು, ನನ್ನ ಮಾರ್ಗವನ್ನು ತಿಳಿಯದವರು ಎಂದು ಹೇಳಿದೆನು. ಆದದರಿಂದ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೆನು. ಅಲ್ಲಿ ಹೇಳ್ತಾರೆ, ಈಗೇನು ಇಸ್ರಾಯೇಲ್ ಬಗ್ಗೆನೇ ಹೇಳ್ತಾರೆ, ಆ ರೀತಿಯಾಗಿ ನೀವು ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಬೇಡ್ರಿ. ಅವ್ರು ನನ್ನ ಪರೀಕ್ಷೆ ಮಾಡೋದನ್ನ ಅಷ್ಟು 40 years ಐ ಬೇರ್ ವಿತ್ ದೆಮ್, ಅವ್ರನ್ನ ಸಹಿಸ್ಕೊಂಡೆ ನಾನು. ಆದರೂ ಕೂಡ ಅವರು ನನ್ನ ಹೃದಯದಲ್ಲಿ ತಪ್ಪಿ ಹೋಗೋರು, ನನ್ನ ಮಾರ್ಗವನ್ನು ತಿಳಿಯದವರು ಅಂತ ಅಂದ್ಬಿಟ್ಟು ಕೋಪಗೊಂಡು ನಾನು ಪ್ರಮಾಣ ಮಾಡಿದೆ ಅಂತ ಹೇಳ್ತಾರೆ. ಏನು ದೇವರು ಕೋಪಗೊಂಡು ಪ್ರಮಾಣ? ವಾಟ್ ಇಸ್ ದ ಪನಿಷ್ಮೆಂಟ್ ದಟ್ ಗಾಡ್ ಗೇವ್ ಅಂದರೆ, ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲ ಅಂದ್ಬಿಟ್ಟು. 6 ಲಕ್ಷ ಜನ 10 ಲಕ್ಷ ಜನ ಬರ್ತಾರೆ, ಆ ಬಂದವರಲ್ಲಿ ಕಾನಾನ್ ದೇಶ ಸೇರಿದವರು ಕೇವಲ 2 ಮಾತ್ರ. ದೇವರ ಒಂದು ಜಡ್ಜ್ಮೆಂಟ್ ಬಂತಲ್ಲಿ. ಸೊ ಇವಾಗ ಈ ರೀತಿ ನೋಡಬೇಕಾದ್ರೆ ಆ 2 ಕೂಡ ದೇವರು ನಾಶ ಮಾಡ್ಬೋದಾಗಿತ್ತು, ಬಟ್ ಮಾಡಲಿಲ್ಲ. ಓಕೆ, ಅವ್ರು ಬಿಟ್ಟೋಣ. ಸೆಕೆಂಡ್ ಜನರೇಷನ್ ಆಫ್ ಇಸ್ರಾಯೇಲ್ ಅಂದರೆ ವಿಲ್ಡರ್ನೆಸ್ಸಲ್ಲಿ ಹುಟ್ಟಿ ಬಂದವರು ಅಂಥವ್ರು, ಅವರಲ್ಲಿ ಅವರೆಲ್ಲ ಕೂಡ ಕಾನಾನ್ ದೇಶ ಸೇರ್ತಾರೆ. ಇದು ಯಾಕೆ ಆಯಿತು ಅಂತ ನೋಡಬೇಕಾದ್ರೆ, ಓಕೆ, ಅದೇ 78ನೇ ಕೀರ್ತನೆ ಅಲ್ಲಿ ನಾವು ನೋಡ್ತೀವಿ. 78th Psalm 38th verse, 38ನೇ ವಚನ. 78ನೇ ಕೀರ್ತನೆ 38ನೇ ವಚನ. ಆದರೂ ಆತನು ಕರುಣಾಳುವು, ಅಪರಾಧಿಗಳನ್ನು ಸಂಹರಿಸದೆ ಕ್ಷಮಿಸುವವನು ಆಗಿ ತನ್ನ ಸಿಟ್ಟನ್ನೆಲ್ಲ ಏರಗೊಡದೆ ಅದನ್ನು ಹಲವು ಸಾರಿ ತಡೆಯುತ್ತಾ ಬಂದನು. ಅವರು ಮಾಂಸ ಮಾತ್ರರು, ತಿರುಗಿ ಬಾರದ ಶ್ವಾಸ ಮಾತ್ರರು ಆಗಿದ್ದಾರೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಿದ್ದನು. ಅದೇ 36ನೇ ವಚನ ನೋಡಿದ್ರೆ, ಆತನ ಮುಂದೆ ಅವರ ಬಾಯಿ ವಂಚಿಸಿ ನಾಲಿಗೆ ಸುಳ್ಳಾಡಿತು, ಅವರ ಹೃದಯವು ಆತನಲ್ಲಿ ನೆಲೆಗೊಳ್ಳಲಿಲ್ಲ, ಆತನ ನಿಬಂಧನೆಯನ್ನು ನಿಷ್ಠೆಯಿಂದ ಕೈಕೊಳ್ಳಲಿಲ್ಲ. ಅದಕ್ಕೆ ದೇವರು ಏನು ಮಾಡ್ತಾರೆ ಅಂದರೆ, ದ ನೇಚರ್ ಆಫ್ ಗಾಡ್, ಆತನ ಕರುಣಾಳುವು ಕ್ಷಮಿಸುವವನು ಆಗಿರತಕ್ಕಂಥ ದೇವರಾಗಿದ್ದರಿಂದ ಅವ್ರು ಒಂದು ಜ್ಞಾಪಿಸ್ಕೊತಾರೆ, ಅವರು ಮನುಷ್ಯರು ಮಾಂಸ ಮಾತ್ರರು, ತಿರುಗಿ ಬಾರದ ಶ್ವಾಸ. ಒಂದ್ಸತಿ ಶ್ವಾಸ ಹೋದರೆ ತಿರುಗಿ ಬರಲ್ಲ, ಅವ್ನು ಸತ್ಯ ಡೆಡ್ ಅಂಡ್ ಗಾನ್ ಅಷ್ಟೇ. ಸೊ ಅಂಥವ್ರು ಅಂತಂದ್ಬಿಟ್ಟು ನೆನಪು ಮಾಡಿಕೊಂಡು
ದೇವರು ಅವನ್ನ ಕ್ಷಮಿಸುವುದು ನಾವು ನೋಡ್ತೀವಿ. ಇನ್ನೊಂದು 105ನೇ ಕೀರ್ತನೆ 42ನೇ ವಚನದಲ್ಲಿ ಈ ಥರ ನೋಡ್ತೀವಿ. ಹೀಗೆ ಆತನು ಅಂದರೆ ಯೆಹೋವ ದೇವರು, 105ನೇ ಕೀರ್ತನೆ 42ನೇ ವಚನ, ಹೀಗೆ ಆತನು ತನ್ನ ಪರಿಶುದ್ಧ ವಚನವನ್ನು ತನ್ನ ಸೇವಕನಾದ ಅಬ್ರಹಾಮನನ್ನು ನೆನಪು ಮಾಡಿಕೊಂಡು, ಅಂದರೆ ಅಬ್ರಹಾಮನನ್ನು ನೆನಪು ಮಾಡ್ಕೊಳ್ಳೋದು ಅಂದರೆ ಹಿ ರಿಮೆಂಬರ್ಡ್ ದ ಕವನೆಂಟ್ ಹಿ ಮೇಡ್ ವಿತ್ ಎಬ್ರಹಾಮ್. ಅದಕ್ಕೆ ನಾವು ಹೇಳೋದು ಜೆಹೋವಾ ಗಾಡ್ ಇಸ್ ಎ ಗಾಡ್ ಆಫ್ ಕವನೆಂಟ್, ಒಂದು ಒಡಂಬಡಿಕೆಯ ದೇವರು. ಅವ್ರು ಮಾಡ್ಕೊಂಡ ಒಡಂಬಡಿಕೆ ಖಂಡಿತ ನೆರವೇರಿಸ್ತಕ್ಕಂಥ ದೇವರು. ತಾನು ಅಬ್ರಹಾಮನಿಗೆ ಒಡಂಬಡಿಕೆ ಮಾಡಿದ್ರು, ಏನು ನಿನ್ನ ಸಂತತಿಯನ್ನು ನಾನು ಕಾಲಾದೇಶಕ್ಕೆ ತಲುಪಿಸ್ತೀನಿ ಅಂದ್ಬಿಟ್ಟು. ಸೊ ಆ ಒಂದನ್ನು ನೆನಪಿಗೆ ತಂದ್ಕೊಂಡು, ಜೊತೆಗೆ ಮನುಷ್ಯ ಮಾತ್ರದವರು, ಇನ್ನೊಂದು ಕಡೆ ನಾವು ಓದ್ತೀವಲ್ಲ 103ನೇ ಕೀರ್ತನೆ ಅನಿಸುತ್ತೆ, ಮನುಷ್ಯ ನಾವು ಕೇವಲ ಮಣ್ಣು ಧೂಳು ಎಂಬುದನ್ನು ನೆನಪು ಮಾಡಿಕೊಂಡು ದೇವರು ನಮ್ಮನ್ನು ನಮ್ಮ ಪಾಪಗಳಿಗೆ ತಕ್ಕಂತೆ ಶಿಕ್ಷಿಸಲಿಲ್ಲ ಅಂತ ನೋಡ್ತೀವಿ. ಸೊ ಈ ಒಂದು ಕಾರಣದಿಂದ ದೇವರು ಅವನ್ನ ಸಂಪೂರ್ಣ ನಾಶ ಮಾಡೋದಿಲ್ಲ. ಪನಿಷ್ಮೆಂಟ್ ಕೊಡ್ತಾರೆ, ಬಟ್ ದೇ ಆರ್ ನಾಟ್ ಟೋಟಲಿ ಅನಿಹಿಲೇಟೆಡ್, ಸಂಪೂರ್ಣವಾಗಿ ನಾಶ ಮಾಡಲ್ಲ. ಈಗ ನಮಗೆ ಬಂದರೆ, ನಮ್ಗೆ ಅಪ್ಲೈ ಮಾಡ್ಕೊಳ್ಳೋದಾದರೆ, ನಮಗೆ ಈ ಒಂದು ವಾಕ್ಯ ಏನು ಹೇಳುತ್ತೆ, ಒಂದು ಇದನ್ನು ಓದೋಣ. ಇಬ್ರಿಯರ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ, ಹೀಬ್ರೂಸ್ 4:1. ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವವನಾದಾನೋ ಎಂದು ನಾವು ಭಯಪಡೋಣ. ಚೆನ್ನಾಗಿರ್ತದೆ. ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ. ಸೊ ದ ಡೋರ್ ಇಸ್ ಸ್ಟಿಲ್ ಓಪನ್. ಆ ದೇವ್ರ ವಾಗ್ದಾನ ಮಾಡಿದ್ದಾರೆ. ಆ ವಾಗ್ದಾನ ದೇವರು ಇನ್ನು ಬಾಗಿಲು ತೆಗೆದಿದ್ದಾರೆ. ಹೋಗ್ಬೇಕಾದ್ದು ನಮ್ಮ ಕರ್ತವ್ಯ, ಅದು ನಮಗೆ ಬಿಟ್ಟಿದ್ದು. ಅದಕ್ಕೆ ಹೇಳ್ತಾರೆ, ಆ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವನಾದಾನೋ ಅಂತ ನಾವು ಭಯಪಡೋಣ. ಲೆಟ್ ಅಸ್ ಫಿಯರ್ ಅಂತ, ಫಿಯರ್ ಬಿಫೋರ್ ಗಾಡ್. ಎಲ್ಲಿ ಅಂತ ಒಂದು ಆಪರ್ಚುನಿಟಿ ನಾವು ಕಳ್ಕೊಂಡ್ಬಿಟ್ರೆ ಆ ಭಯ ನಮ್ಮಲ್ಲಿರಬೇಕು. ಯಾಕಂತಂದರೆ ವಿ ಡು ನಾಟ್ ನೋ ಯಾವ ಗಳಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಲಾಸ್ಟ್ ವೀಕ್ ಪ್ಲೇನ್ ಕ್ರ್ಯಾಶ್ ಆಯ್ತಲ್ಲ, ಎಲ್ಲರಿಗೂ ಗೊತ್ತಿದೆ. ಸುಮಾರು ಅಪ್ರಾಕ್ಸಿಮೇಟ್ಲಿ 200 ಜನ ಹೆಚ್ಚಿಗೆ, ಎಷ್ಟು ಅವ್ರಿಗೆ ಯಾರು ಎಣಿಸೇ ಇರಲಿಲ್ಲ. ನೋಬಡಿ ಹಸ್ ಗೆಸ್ಟ್ ಇಟ್. ಒಂದು ಕಣ್ಣು ರೆಪ್ಪೆ ಮಿಡ್ಸೋ ಅಷ್ಟರಲ್ಲಿ ಅಷ್ಟು ಜನ ಇಲ್ಲ. ಅವ್ರು ಏನೇನು ಡ್ರೀಮ್ಸ್ ಇತ್ತು, ಏನೇನು ಕನಸುಗಳಿತ್ತು, ಯಾರೋ ಅವ್ರ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಇನ್ಯಾರೋ ಅವ್ರ ಗಂಡನ ಹತ್ರ ಹೋಗ್ಬೇಕಾಗಿತ್ತು, ಇನ್ಯಾರೋ ಕೇರಳದ ಕೆಲಸ ರಿಸೈನ್ ಮಾಡ್ಬಿಟ್ಟು ಅಲ್ಲೋಗಿ ಜಾಬ್ ಜಾಯ್ನ್ ಆಗಬೇಕು. ಸೋ ಮೆನಿ ಆಸ್ಪಿರೇಷನ್ಸ್, ಡ್ರೀಮ್ಸ್ ಇತ್ತು. ಎಲ್ಲ ಕೂಡ 1 ಸೆಕೆಂಡಲ್ಲಿ, 1 ನಿಮಿಷದಲ್ಲಿ ಹೊರಟಾಯ್ತು. ಅದು ಹೋಗಲಿ ಅಂತಂದರೆ ಯಾರೋ ಹಾಸ್ಟೆಲ್ ಊಟ ಮಾಡ್ತಾ ಕೂತಿರ್ತಾರೆ ಕ್ಯಾಂಟೀನಲ್ಲಿ, ಹೋಗಿ ಅಲ್ಲಿ ಅವ್ರಿಗೂ ಇದಕ್ಕೆ ಸಂಬಂಧನೇ ಇಲ್ಲ. ಅವರು ಕೂಡ ಅಷ್ಟೊಂದು ಜನ ಸತ್ತೋದ್ರು. ಇದು ಯಾಕೆ ಅಂತಂದರೆ ವಿ ಡು ನಾಟ್ ನೋ ಯಾವ ಮೊಮೆಂಟಲ್ಲಿ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಅದಕ್ಕೆ ಇದೇ ನಮ್ಮ ಕಡೆ ಗಳಿಗೆ ಅಂತ ಭಾವಿಸ್ಕೊಂಡು ನೀವು ದೇವರಲ್ಲಿ ಭಯಪಡೋರಾಗಿ, ಅದಕ್ಕೆ ಇಲ್ಲಿ ಹೇಳ್ತಾರೆ, ವಿಶ್ರಾಂತಿ ಸೇರಬಹುದೆಂಬ ವಾಗ್ದಾನ ಇನ್ನೂ ಇರುವಲ್ಲಿ ನಾವು ಅದನ್ನು ಎಲ್ಲಿ ತಪ್ಪೋಗ್ತೀವಿ ಅಂದ್ಬಿಟ್ಟು ಭಯಪಟ್ಕೊಂಡು ನಾವು ಅದನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ಅಂತ. ಈಗ ಅವ್ರಿಗೆ, ಇಸ್ರಾಯೇಲಿಗೆ ದೇವರೆಲ್ಲ ಆಕ್ಚುಲಿ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ಬಿಟ್ರು. ನಮಗೆ ಸುವಾರ್ತೆ ಕೊಟ್ಟಿದ್ದಾರೆ. ಈ ವಾರ ಇದನ್ನೆಲ್ಲ ನಮಗೆ ದಯಪಾಲಿಸಿದ್ದಾರೆ. ಅದಕ್ಕೆ 2ನೇ ವಚನ ಓದಿ, ಅದರಲ್ಲೇ 4:2. ಅವರಿಗೆ ಶುಭ ವರ್ತಮಾನವು ಸಾರೋಣವಾದಂತೆಯೇ ನಮಗೂ ಸಾರೋಣವಾಯಿತು. ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೆ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ. ಅವರಿಗೆ ಶುಭ ವರ್ತಮಾನವು ಸಾರೋಣವಾದಂತೆ ನಮಗೂ ಕೂಡ ಸಾರೋಣವಾಗಿದೆ. ಆ ಕಾಲದಲ್ಲಿ ಅವರು ನಂಬದೆ ಹೋದಗಿದ್ದಕ್ಕೆ ಅವ್ರಿಗೇನು ಪ್ರಯೋಜನ ಆಗಲಿಲ್ಲ. ಈಗ ನಮಗೆ ಆ ಶುಭ ವರ್ತಮಾನ ಏನು ಅಂತಂದರೆ, ಇಲ್ಲೇ ನಾವು ಮೇಲೆ ನೋಡ್ಬೇಕಾದ್ರೆ ಆ ವಿಶ್ರಾಂತಿಯಲ್ಲಿ ಸೇರಬೇಕು ಅಂತಕ್ಕಂಥ ಆಪರ್ಚುನಿಟಿ ಇನ್ನೂ ಇರುವಾಗ ನೀವು ಅದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಏನು ದೇವರು ವಿಶ್ರಾಂತಿ ಸೇರೋದು ಅಂತಂದರೆ, ಅವರು ಇಸ್ರಾಯೇಲರಿಗೆ ಬಿಡಿ, ಅದು ಆಮೇಲೆ ಬರ್ತೀನಿ ಅದಕ್ಕೆ. ಇಲ್ಲಿ ನಮಗೆ ದೇವರ ವಿಶ್ರಾಂತಿಯಲ್ಲಿ ಸೇರೋದು ಅಂದರೆ, ಫಾರ್ ಅಸ್ ಅವರ್ ರೆಸ್ಟ್ ಈಸ್ ಗಾಡ್ಸ್ ಕಿಂಗ್ಡಮ್. ನಮ್ಮ ವಿಶ್ರಾಂತಿ ಯಾವುದು ಅಂದರೆ ದೇವರ ರಾಜ್ಯದಲ್ಲಿ, ದೇವರ ಸನ್ನಿಧಾನದಲ್ಲಿ, ದೇವರ ಜೊತೆ, ಆತನ ಮಗನಾಂತ ಯೇಸು ಕ್ರಿಸ್ತನ ಜೊತೆಯಲ್ಲಿ, ದೇವದೂತರುಗಳ ಜೊತೆಯಲ್ಲಿ, ಇವರೆಲ್ಲರ ಜೊತೆಯಲ್ಲಿ ಒಂದು ಅನ್ಯೋನ್ಯತೆಯಲ್ಲಿ ಬಾಳುವುದು, ಬದುಕೋದು, ಅದೇ ನಮಗೆ ವಿಶ್ರಾಂತಿ. ದಟ್ ಈಸ್ ಅವರ್ ರೆಸ್ಟ್. ಸೊ ದಟ್ ಈಸ್ ಅವರ್ ಆಬ್ಜೆಕ್ಟಿವ್. ಅದನ್ನು ನೀವು ಪಡಿಬೇಕು ಅಂತಾರೆ. ಯೋಹಾನ್ ಸುವಾರ್ತೆ 17ನೇ ಅಧ್ಯಾಯ 23ನೇ ವಚನ. John 17th chapter 23rd verse.
23. ನಾನು ಅವರಲ್ಲಿಯೂ ನೀನು ನನ್ನಲ್ಲಿಯೂ ಇರಲಾಗಿ ಅವರ ಐಕ್ಯವು ಪೂರ್ಣ ಸಿದ್ಧಿಗೆ ಬರುವುದರಿಂದ ನೀನು ನನ್ನನ್ನು ಕಳುಹಿಸಿಕೊಟ್ಟಿದ್ದಿ ಎಂದು ನೀನು ನನ್ನನ್ನು ಪ್ರೀತಿಸಿದಂತೆ ಅವರನ್ನು ಪ್ರೀತಿಸಿದ್ದಿ ಎಂದು ಲೋಕಕ್ಕೆ ತಿಳಿದು ಬರುವುದು. ಅಲ್ಲಿ ಹೇಳ್ತಾರೆ ಏನಿದು ಅಂತಂದ್ರೆ, ಹೇಗೆ ಯೆಹೋವ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಪ್ರೀತಿ ಮಾಡಿದ್ರು, ಯಾವ ರೀತಿ ಪ್ರೀತಿ ಮಾಡಿದ್ರು, ಎಷ್ಟು ಮಟ್ಟ ಪ್ರೀತಿ ಮಾಡಿದ್ರು, ಅದೇ ರೀತಿ ನಮ್ಮನ್ನು ಕೂಡ ಪ್ರೀತಿ ಮಾಡ್ತಾರೆ ಅನ್ನೋದು ಲೋಕಕ್ಕೆ ತಿಳಿದು ಬರುತ್ತೆ. ಯಾವಾಗ ನಮ್ಮನ್ನ ತನ್ನ ಮಗನಾದ ಯೇಸು ಕ್ರಿಸ್ತನ ಪ್ರೀತಿ ಮಾಡಿದ ಹಾಗೆ ನನ್ನನ್ನು ಪ್ರೀತಿ ಮಾಡ್ತಾರೆ, ಯಾವಾಗ ಅದಾಗುತ್ತೆ ಅಂದರೆ, ನಾವು ಯೇಸು ಕ್ರಿಸ್ತನಲ್ಲಿ ಯೆಹೋವ ದೇವರಲ್ಲಿ ಐಕ್ಯವಾದಾಗ, ಅಂದರೆ ಒನ್ನೆಸ್, ವೆನ್ ವಿ ಆರ್ ಯುನೈಟೆಡ್ ಟುಗೆದರ್, ಆವಾಗ ಇದು ಸಾಧ್ಯ ಆಗುತ್ತೆ ಅಂದ್ಬಿಡ. ಅದಕ್ಕೆ ಹೇಳ್ತಾರೆ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಐಕ್ಯವಾಗಿರುವ ಹಾಗೆ ಇವರು ನಮ್ಮಲ್ಲಿ ಐಕ್ಯವಾಗಿ ಆ ಐಕ್ಯವು ಪೂರ್ಣ ಸಿದ್ಧಿಗೆ ಬರಬೇಕು. ಆವಾಗ ನೀನು ನನ್ನನ್ನು ಪ್ರೀತಿಸಂತೆ ಇವ್ರನ್ನೂ ಕೂಡ ಪ್ರೀತಿಸ್ತೀಯ ಅನ್ನೋದು ಗೊತ್ತಾಗುತ್ತೆ ಅಂದ್ಬಿಟ್ಟು. ಸೊ ದಟ್ ಈಸ್ ಅವರ್ ಏಮ್. ಅದು ನಾವು ದೇವ್ರ ವಿಶ್ರಾಂತಿಯಲ್ಲಿ ಸೇರ್ತಕ್ಕದ್ದು ಅಂತ ಅಂದ್ಬಿಟ್ಟು. ಇದನ್ನು ಪಡಿಬೇಕಾದ್ರೆ ನಮಗೆ ಭೂಲೋಕದಲ್ಲಿ ಭಾಳನೇ ಹೋರಾಟ ಇದೆ. ಸೈತಾನಿಂದ ಹೋರಾಟ, ನಮ್ಮ ಶರೀರದಿಂದ ಹೋರಾಟ, ಸೆಲ್ಫ್ ಇದು ಮಾಡುತ್ತೆ, ಪ್ರಾಪಂಚಿಕ ಇದು ಆಮಿಷಗಳು, ಇದನ್ನೆಲ್ಲ ಹೋರಾಟ ಬರುತ್ತೆ. ಯಾಕಂದರೆ ಬೈಬಲ್ ಹೇಳ್ತೇನೆ, ನೀತಿವಂತನಿಗೆ ಬರೋ ಕಷ್ಟಗಳು ಜಾಸ್ತಿ ಇರುತ್ತಂತೆ. ಯಾಕಂದರೆ ದುಷ್ಟ ಆರಾಮಾಗಿರ್ತಾನೋ. 37ನೇ ಕೀರ್ತನೆ ಹೇಳ್ತಾರಲ್ಲ, ದುಷ್ಟನ ಕೆಡುಕನನ್ನು ಕಂಡು ಉರಿಕೊಳ್ಳಬೇಡ, ಅವನ ಲೋಕದಲ್ಲಿ ಭಾಳ ಚೆನ್ನಾಗಿರ್ತಾನೆ. ಆದರೆ ನೀತಿವಂತನಿಗೆ ಅನೇಕ ಕಷ್ಟಗಳು ಬರುತ್ತೆ. ಆದರೆ ಬೈಬಲ್ ಒಂದು ಅಶ್ಯೂರೆನ್ಸ್ ದೇವರು ಕೊಡ್ತಾರೆ. ಅಗೇನ್ ಇಟ್ಸ್ ಅನ್ ಅಶ್ಯೂರೆನ್ಸ್, ಇಟ್ಸ್ ಅ ಪ್ರಾಮಿಸ್, ಇಟ್ಸ್ ಅನ್ ಅಶ್ಯೂರೆನ್ಸ್. 34ನೇ ಕೀರ್ತನೆ 19ನೇ ವಚನ, 34th Psalm 19th verse. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. ಎಷ್ಟು ಹೇಳಿದ್ರು, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು, ಯಾವ ರೀತಿಯಾದರೂ ಬರ್ಬೋದು. ಆದರೆ ಅವರ್ ಗಾಡ್, ಮೈ ಗಾಡ್ ಈಸ್ ಕೇಪಬಲ್ ಆಫ್ ನಮ್ಮನ್ನು ಬಿಡಿಸ್ತಾರೋದ್ರಿಂದ ಹಿ ಈಸ್ ಕೇಪಬಲ್ ಆಫ್ ಫ್ರೀಯಿಂಗ್ ಅಸ್ ಫ್ರಮ್ ದೋಸ್ ಥಿಂಗ್ಸ್. ಈ ಒಂದು ಅಶ್ಯೂರೆನ್ಸ್ ದೇವ್ರು ಕೊಟ್ಟಿದ್ದಾರೆ, ಅದನ್ನು ನಾವು ನಂಬಬೇಕು. ಅದನ್ನು ನಾವು ನಂಬಿ ಇದು ಮಾಡಿದ್ರೆ, ಯಾಕಂತಂದರೆ ಆಗಿನ ಕಾಲದಲ್ಲಿ ಇಸ್ರಾಯೇಲ್ ಎಷ್ಟೋ ಚಾನ್ಸ್ ಕೊಟ್ಟರು ದೇವರು. 40 years he gave them umpteen number of opportunities to turn towards God. ದೇವ್ರ ಕಡೆ ತಿರ್ಕೊಳ್ಳೋಕೆ ಆಪರ್ಚುನಿಟಿ ಕೊಟ್ಟರು. ಆದರೆ ಅವರು ತಮ್ಮ ಹಠದ ಸ್ವಭಾವದಿಂದ, ಅವಿಧೇಯತೆಯಿಂದ, ಅಪನಂಬಿಕೆಯಿಂದ ಆ ಆಶೀರ್ವಾದನ ಕಳ್ಕೊಂಡ್ರು. ಆದರೆ ದೇವರು ಚೇಂಜ್ ಆಗ್ತಾರ ಅಂತ ನೋಡೋದಾದ್ರೆ, ದೇವ್ರು ಚೇಂಜ್ ಆಗಲ್ಲ, ಅವ್ರು ಮಾರ್ಪಡೋದಿಲ್ಲ. ನೆನ್ನೆ ಇದ್ದ ಹಾಗೆ ಇವತ್ತು ಇದ್ದಾರೆ, ಮುಂದೇನೂ ಹಾಗೆ ಇರ್ತಾರೆ. 105ನೇ ಕೀರ್ತನೆ 8ರಿಂದ 10 ವಚನ, 105th Psalm verse 8 to 10. ಆತನು ತನ್ನ ವಾಗ್ದಾನವನ್ನು 1000 ತಲೆಗಳವರೆಗೂ ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾನೆ. ಆತನು ಆ ಒಡಂಬಡಿಕೆಯನ್ನು ಅಬ್ರಹಾಮನ ಸಂಗಡ ಮಾಡಿಕೊಂಡನು, ಈಸಾಕನಿಗೆ ಆಣೆ ಇಟ್ಟನು. ಅದು ರಾಜಶಾಸನದಂತಿರುವುದೆಂದು, ಯಾಕೋಬನಿಗೂ ಶಾಶ್ವತವಾದ ಒಡಂಬಡಿಕೆಯಾಗಿರುವುದೆಂದು ಇಸ್ರಾಯೇಲನಿಗೂ ಮಾತು ಕೊಟ್ಟನು. ತನ್ನ ವಾಗ್ದಾನ 1000 ತಲೆಗಳವರೆಗೆ ಕೂಡ ಅವರು ಮತ್ತು ತನ್ನ ಒಡಂಬಡಿಕೆಯನ್ನು ನಿತ್ಯವೂ ನೆನಪಿನಲ್ಲಿ ಇಟ್ಕೊಳ್ತಾರೆ. ಇಟ್ಸ್ ಆಲ್ವೇಸ್ ಇನ್ ಇಸ್ ರಿಮೆಂಬರ್ಸ್, ಇನ್ ಇಸ್ ಮೆಮೊರಿ. ಪ್ರತಿನಿತ್ಯ ಅವರದನ್ನು, ಪ್ರತಿ ಕ್ಷಣದಲ್ಲಿ ಕೂಡ ಅವರದನ್ನು ನೆನಪಲ್ಲಿ ಇಟ್ಕೊಳ್ತಾರಂತೆ. ಏನು ಒಡಂಬಡಿಕೆ ಅಂದರೆ ಅಬ್ರಹಾಮನಿಗೆ ಮಾಡಿಕೊಂಡಂಥ ಒಡಂಬಡಿಕೆ. ಅಬ್ರಹಾಮನ ಜೊತೆ ಒಡಂಬಡಿಕೆ ಮಾಡ್ಕೊಳ್ತಾರೆ, ಇಸಾಕನ ಹತ್ರ ಕನ್ಫರ್ಮ್ ಮಾಡ್ತಾರೆ, ಜೇಕಬ್ ಹತ್ರ ಕನ್ಫರ್ಮ್ ಮಾಡ್ತಾರೆ, ಡೇವಿಡ್ ಹತ್ರ ಶ್ಯೂರ್ ಮರ್ಸೀಸ್ ಆಫ್ ಡೇವಿಡ್ ಮಾಡಿ ಅಲ್ಲೂ ಕೂಡ ಒಂದು ಒಡಂಬಡಿಕೆ ಮಾಡ್ಕೊಳ್ತಾರೆ. ಇಂಥ ಒಡಂಬಡಿಕೆ ಮಾಡಿಕೊಂಡಂತಹ ದೇವರು ಇಲ್ಲಿ ಹೇಳೋ ಪ್ರಕಾರವಾಗಿ ಶಾಶ್ವತವಾದ ಒಡಂಬಡಿಕೆ ಆಗಿರುತ್ತೆ ಅಂದ್ಬಿಟ್ಟು ಮಾತು ಕೊಡ್ತಾರೆ. ಹಿಸ್ ಪ್ರಾಮಿಸಸ್, ದೇವ್ರು ಮಾತು ಕೊಡ್ತಾರೆ ಇಲ್ಲಿ. ಈಗ ಒಂದು ದೇವ್ರು ಒಂದು ವೇಳೆ ಮಾತು ತಪ್ಪಿಟ್ರೆ, ಅನುಮಾನ ಬಂದರೆ, ಆವಾಗ ಪೌಲು ತಿಮೋತಿಗೆ ಬರೀಬೇಕಾದ್ರೆ ಹೇಳ್ತಾರೆ, ಓದೋಬೇಡ, 2 ತಿಮೋತಿ 2nd chapter 13th verse 2 ತಿಮೋತಿ 2ನೇ ಅಧ್ಯಾಯ 13ನೇ ವಚನದಲ್ಲಿ ಈ ರೀತಿ ಬರುತ್ತೆ, ನಾವು ಅಪನಂಬಿಗಸ್ಥರಾಗಿದ್ದರೂ ದೇವರು ನಂಬಿಗಸ್ತನಾಗಿಯೇ ಇರುವನು ಅಂತಂದ್ಬಿಟ್ಟು. ದೇವರು ನಂಬಿಗಸ್ತನಾಗಿ ಇರುವಂದ್ರೆ ಏನರ್ಥ? ತಾನು ಏನು ಮಾತು ಕೊಟ್ಟಿದ್ದಾರೆ, ಏನು ವಾಗ್ದಾನ ಮಾಡಿದ್ದಾರೆ, ಅದನ್ನು ಖಂಡಿತವಾಗಿ ನೆರವೇರಿಸ್ತಾರೆ ಅಂತಂದ್ಬಿಟ್ಟು. ದಟ್ ಈಸ್ ಅವರ್ ಗಾಡ್. ಅದಕ್ಕೆ ಮಲಾಕಿನಲ್ಲಿ ಮಾತಾಡೋದು ಓದೋಣ. ಮಲಾಕಿ 3ನೇ ಅಧ್ಯಾಯ 6ನೇ ವಚನ. ಮಲಾಕಿ 3rd chapter 6th verse. ಯೆಹೋವನ ನುಡಿ, ಆದರೂ
ಯೆಹೋವನಾದ ನಾನು ಹ್ಮ್. ಮಾರ್ಪಟ್ಟಿಲ್ಲ. ಆದದರಿಂದ ಯಾಕೋಬ ಸಂತತಿಯವರೇ, ನೀವು ನಾಶವಾಗಲಿಲ್ಲ. ಎಷ್ಟು ಚೆನ್ನಾಗಿರ್ತಾರೆ. ನಾನು ಅಬ್ರಹಾಮ್ ಒಡಂಬಡಿಕೆ ಮಾಡ್ಕೊಂಡೆ, ನಾನು ಮಾತು ಕೊಟ್ಟಿದ್ದೀನಿ, ಅದಕ್ಕೆ ನಾನು ಮಾರ್ಪಟ್ಟಿಲ್ಲ. ನಾನು ಮಾರ್ಪಡದೆ ಇದ್ದರಿಂದ ಯಾಕೋಬನ ಸಂತತಿಯವರನ್ನು ಇಸ್ರಾಯೇಲ್ಯರೇ, ನೀವು ನಾಶವಾಗಲಿಲ್ಲ. ನೀವು ಉಳಿದಿರೋದು ನಾಟ್ ಬಿಕಾಸ್ ಯು ಆರ್ ರೈಚಿಯಸ್, ನಾಟ್ ಬಿಕಾಸ್ ನಾನು ನಿಮ್ಮನ್ನ ಆರಿಸ್ಕೊಂಡ್ಬಿಟ್ಟೆ ಲೋಕದೊಳಗೆ ತಗೊಂಡೆ ಅಂತಲ್ಲ. ನಾನು ಅಬ್ರಾಹ್ಮನಿಗೆ ಮಾತು ಕೊಟ್ಟಿದ್ದೀನಿ, ಆ ಮಾತನ್ನು ಒಡಂಬಡಿಕೆ ನಾನು ನೆರವೇರಿಸ್ಬೇಕು. ನಾನು ಒಡಂಬಡಿಕೆಯ ದೇವರು, ಅದಕ್ಕೆ ನೀವು ನಾಶ ಆಗಲಿಲ್ಲ, ನೀವೇನು ಬದುಕಿದ್ದೀರಾ ಅಂತ ಹೇಳ್ತಾರೆ ದೇವರು. ಸೊ ಇವಾಗ ನಾವು ನೋಡ್ದಂಗೆ ಭಯ ಅಂತ ಹೇಳ್ಬೇಕಾದ್ರೆ ಇಟ್ಸ್ ದ ರಿಸಲ್ಟ್ ಆಫ್ ಲ್ಯಾಕ್ ಆಫ್ ಫೇತ್. ನಂಬಿಕೆ ಯಾವಾಗ ಕಡಿಮೆ ಆಗುತ್ತೆ ಆವಾಗ ಭಯ ಅನ್ನೋದು ಬರುತ್ತೆ. ಯೇಸು ಸ್ವಾಮಿ ಕೂಡ ಅವರು ಒಂದು ಸಿಚುವೇಶನ್ ರೀತಿ ಆಗುತ್ತೆ. ಸ್ವಾಮಿ ಗಲಿಲಾಯ್ ಸಮುದ್ರದಲ್ಲಿ ದೋಣಿಲಿ ಹೋಗ್ತಾ ಇರ್ತಾರೆ. ಆಗ ಶಿಷ್ಯರು ಇರ್ತಾರೆ. ಸ್ವಾಮಿ ಕೆಳಗಡೆ ಹೋಗ್ಬಿಟ್ಟು ವಿಶ್ರಾಂತಿ ತಗೊಂಡು ರೆಸ್ಟ್ ತಗೊತಾ ಇರ್ತಾರೆ, ನಿದ್ದೆ ಮಾಡ್ತಾ ಇರ್ತಾರೆ. ಆಗ ಜೋರಾಗಿ ಒಂದು ತುಫಾನ್ ಇದ್ಬಿಟ್ಟು ಆ ದೋಣಿ ಒಳಗಡೆ ನೀರು ತುಂಬಿಕೊಳ್ಳುತ್ತೆ. ಶಿಷ್ಯರೆಲ್ಲ ಹೆದರ್ಕೊಂಡ್ಬಿಟ್ಟು ಬಂದು ಸ್ವಾಮಿ ಹತ್ರ ಅವ್ರು ಭಯ ಆಗ್ಬಿಡೋದು, ದೋಣಿ ಒಳಗಡೆ ನೀರು ಹೋಗುತ್ತೆ, ಎಲ್ಲಿ ಬಿದ್ದು ಸಾಯ್ತೀವಿ ಅಂದ್ಬಿಟ್ಟು ಬಂದು ಸ್ವಾಮಿ ಎಬ್ಬಿಸ್ತಾರೆ. ಎದ್ದೋಳು ನಾವು ಸಾಯ್ತಾ ಇದ್ದೀವಿ, ನಿನಗೇನಿದಿಲ್ವಾ, ನಮ್ಮನ್ನು ಕಾಪಾಡು ಅಂತ ಕೇಳ್ಕೊತಾರೆ. ಆಗ ಸ್ವಾಮಿ ಒಂದು ಮಾತಾಡ್ತಾರೆ. ಮಾರ್ಕನ ಸುವಾರ್ತೆ 4ನೇ ಅಧ್ಯಾಯ 40ನೇ ವಚನ. ಮಾರ್ಕ್ 4:40. 4:40. ತರುವಾಯ ಆತನು ಅವರನ್ನು, ಯಾಕೆ ಧೈರ್ಯಗೆಡುತ್ತೀರಿ, ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ ಎಂದು ಕೇಳಲು, ಸಾಕು. ಸ್ವಾಮಿ ಹೇಳ್ತಾರೆ, ಯಾಕೆ ನೀವು ಧೈರ್ಯಗೆಡ್ತೀರಿ, ಯಾಕೆ ಹೆದರ್ಕೊತಾ ಇದ್ದೀರಾ, ಇನ್ನೂ ನಿಮಗೆ ನಂಬಿಕೆ ಇಲ್ಲವೇ. ಸೊ ಇಲ್ಲಿ ದರ್ಸ್ ಎ ಕನೆಕ್ಷನ್ ಬಿಟ್ವೀನ್ ಫಿಯರ್ ಆ್ಯಂಡ್ ಫೇತ್. ಇನ್ನೂ ನಂಬಿಕೆ ಬಂದಿಲ್ವಾ, ಯಾಕೆ ಧೈರ್ಯಗೆಡ್, ಯಾಕೆ ಹೆದರ್ಕೊಳ್ತಾ ಇದ್ದೀರಾ, ನಿಮ್ಮ ನಂಬಿಕೆ ಅದನ್ನು ಹೆದರ್ಕೊಳ್ಳೋದಿಲ್ಲ ಅಂತ ಕರಾಲಲ್ಲಿ. ಸೊ ಇಲ್ಲಿ ದೇರ್ ಇಸ್ ಅ ಕನೆಕ್ಷನ್ ಬಿಟ್ವೀನ್ ದ ಫಿಯರ್ ಆ್ಯಂಡ್ ದ ಫೇತ್. ಇವಾಗ ಅದಕ್ಕೆ ಹೇಳ್ತಾರೆ ಅಂದರೆ, ಸ್ವಾಮಿ ಯಾವಾಗ ಈ ಭಯನ ನೋಡಿದ್ರು ಅವ್ರ ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಏನಂದರೆ ಹಿ ಕ್ವೆಶ್ಚನ್ ದ ಫೇತ್. ಈಗ ನಮಗೂ ಅಷ್ಟು ಏನೋ ಭಯ ಬಂತು ಅಂತಂದರೆ ನಮ್ಮ ನಂಬಿಕೆ, ನಾವು ನಂಬಿಕೆಯಲ್ಲಿ ಎಷ್ಟು ಮಟ್ಟಿಗೆ ಇದ್ದೀವಿ, ನಿಂತಿದ್ದೀವಿ ಅನ್ನೋದು ನಮ್ಮನ್ನು ನಾವೇ ಟೆಸ್ಟ್ ಮಾಡ್ಕೋಬೋದು. ಈಗ ಒಂದು ಬೈಬಲ್ನಲ್ಲಿ ಅದಕ್ಕೆ ಓಕೆ ರೆವಲ್ಯೂಷನ್ 21:8 ಯಾವ ರೀತಿ ಟ್ರಾನ್ಸ್ಲೇಷನ್ ಬರೀತಾರೆ ಅಂದರೆ, ಇದು ಸುಮ್ಮನೆ ಹೇಡಿಗಳು ಮತ್ತು ನಂಬಿಕೆ ಇಲ್ಲದವರು ಅಂತ ಹೇಳಿದ್ರು, ಕವರ್ಡ್ಸ್ ಅಂದ್ಬಿಟ್ಟು. ಅಲ್ಲಿ ಬಟ್ ದೋಸ್ ಹೂ ಆರ್ ಫುಲ್ ಆಫ್ ಫಿಯರ್ ಆ್ಯಂಡ್ ವಿತೌಟ್ ಫೇತ್ ಅಂತ ಹೇಳ್ತಾರೆ. ದ ಫಸ್ಟ್ ಹೇಡಿಗಳು ಮತ್ತು ನಂಬಿಕೆ ಇಲ್ಲದವರು ಅನ್ನೋಕ್ಕೆ ಇಂಗ್ಲೀಷ್ ಟ್ರಾನ್ಸ್ಲೇಷನಲ್ಲಿ ದೋಸ್ ಹೂ ಆರ್ ಫುಲ್ ಆಫ್ ಫಿಯರ್ ಆ್ಯಂಡ್ ವಿತೌಟ್ ಫೇತ್ ಅಂತ ಹೇಳ್ತಾರೆ. ಸೊ ಈಗ ಯಾಕೆ ಈ ಭಯ ಮತ್ತು ಅಪನಂಬಿಕೆ ಅಂತಕ್ಕಂಥದ್ದು, ನಂಬಿಕೆ ಇಲ್ಲದೆ ಇರೋದು, ದೇವರ ದೃಷ್ಟಿನಲ್ಲಿ ಇದು ಭಾಳ ಒಂದು ದೊಡ್ಡ ಪಾಪ ಆಗಿ ದೇವರು ಪರಿಗಣಿಸ್ತಾರೆ. ನೋಡ್ಬೇಕಾದ್ರೆ ಫಸ್ಟ್ ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ದಟ್ ಫಿಯರ್ ಇಸ್ ಸಿನ್. ಭಯ ಅನ್ನೋದು ಒಂದು ಪಾಪ, ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು ಒಂದು ಪಾಪ ಅಂತ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಈಗ ಭಯ ಅನ್ನೋದು ಪಾಪ ಅಂತ ಹೆಂಗೆ ಹೇಳ್ತೀವಿ ಅಂತಂದರೆ, ನೆಹಮಿಯನ ಕಾಲದಲ್ಲಿ ಒಂದು ಘಟನೆ ನಡೆಯುತ್ತೆ. ನೆಹಮಿಯ ಏನು ಮಾಡ್ತಾರೆ, ಅವರು ಇಸ್ರಾಯೇಲ್ಗೆ ಇಸ್ರಾಯೇಲ್ ದೇಶಕ್ಕೆ ಕೆಲವು ಜನಗಳ ಜೊತೆ ವಾಪಸ್ ಬಂದ್ಬಿಟ್ಟು ಯೆರೂಸಲೇಮ್ ಗೋಡೆಗಳು ಕಟ್ಟಿರ್ತಾರೆ, ದೇವಾಲಯ ಕಟ್ತಾ ಇರ್ತಾರೆ, ಅರ್ಧಂಬರ್ಧ ಆಗಿರುತ್ತೆ. ಆವಾಗ ಇವರು ಕಟ್ಟೋದು ನೋಡ್ಬಿಟ್ಟು ಅಲ್ಲಿ ಸಮಾರ್ಯದವ್ರು ಇರ್ತಾರೆ. ಸಮಾರ್ಯದವ್ರಿಗೂ ಯಹೂದಿಯರಿಗೂ ಆಗಲ್ಲ, ನಮ್ಗೆ ಗೊತ್ತಿದೆ ಹಿಸ್ಟ್ರಿ. ಸೊ ಆವಾಗ ಏನು ಮಾಡ್ತಾರೆ, ಸನೆಬಲಟ್ ಆಮೇಲೆ ಇವ್ರನ್ನೊಂದು 2-3 ಏನು ಮಾಡ್ತಾರೆ, ಇವ್ರಿಗೆ ಎಗೇನ್ಸ್ಟಾಗಿ ಬಂದ್ಬಿಟ್ಟು ಅವ್ರನ್ನ ತಡೆಯೋಕ್ಕೆ ಪ್ರಯತ್ನ ಮಾಡ್ತಾರೆ. ಇವ್ರು ಯಾವುದಕ್ಕೂ ಇದು ಮಾಡಲ್ಲ. ಆಗ ಒಂದು ಇನ್ಸಿಡೆನ್ಸ್ ಆಗುತ್ತೆ, ಅಲ್ಲಿ ನೆಹಮ್ಯನಿಗೆ ಹೇಳಿ ಕಳಿಸ್ತಾರೆ, ನೀನು ಬಾ, ನಿನ್ನ ಹತ್ರ ಮಾತಾಡಬೇಕು ಅಂದ್ಬಿಟ್ಟು. ಆಗ ಇವರು ಶಿಮಿಯಾ ಅನ್ನೋ ಒಂದು ಮನೆಗೆ ಹೋಗ್ತಾರೆ. ಶಿಮಿಯಾ ಅನ್ನೋ ಮನೆಗೆ ಹೋದಾಗ ಅಲ್ಲೇನಾಗುತ್ತೆ ಅಂದರೆ, ಆ ಮನುಷ್ಯ ಶಿಮಿಯಾನು ಹೇಳ್ತಾನೆ, ಲೆಟ್ ಅಸ್ ಮೀಟ್ ಟುಗೆದರ್ ಇನ್ ದ ಹೌಸ್ ಆಫ್ ಗಾಡ್. ದೇವರ ಮನೆಯಲ್ಲಿ ನಾವಿಬ್ಬರು ಕೂಡ ಭೇಟಿ ಆಗೋಣ ವಿತ್ ಇನ್ ದ ಟೆಂಪಲ್, ಆ್ಯಂಡ್ ಲೆಟ್ ಅಸ್ ಕ್ಲೋಸ್ ದ ಡೋರ್ಸ್ ಆಫ್ ದ ಟೆಂಪಲ್. ಎಲ್ಲ ದೇವಾಲಯದ ಬಾಗಿಲೆಲ್ಲ ಮುಚ್ಚಿಬಿಟ್ಟು ನಾನು ನೀನಿಬ್ಬರೇ ಇರೋಣ. ಯಾಕಂತಂದರೆ ನಾವು ಏನಕ್ಕೆ ಹೋಗ್ಬೇಕು ಅಂದರೆ, ನಿನ್ನನ್ನು ಕೊಲ್ಲೋದಕ್ಕೆ ಬರ್ತಿದ್ದಾರೆ ಜನ, ಇವತ್ತು ರಾತ್ರಿಯೇ ನಿನ್ನ ಕೊಂದಾಕ್ಬಿಡ್ತಾರೆ. ಅದಕ್ಕೆ ನಾವಲ್ಲಿ ದೇವಾಲಯದಲ್ಲಿ ಹೋಗ್ಬಿಟ್ಟು ಅಲ್ಲಿ ರಕ್ಷಣೆ ಹೊಂದ್ಕೊಳ್ಳೋಣ, ರಕ್ಷಣೆ ಪಡೆಯೋಣ ಅಂತಂದ್ಬಿಟ್ಟು ಹೇಳ್ತಾರೆ. ಇಂಗ್ಲೀಷ್ನ ಭಾಳ ಚೆನ್ನಾಗಿ ಬರುತ್ತೆ. ಅದೇನು ಹೇಳ್ತಾರೆ ಅಂದರೆ, ಲೆಟ್ ಅಸ್ ಕ್ಲೋಸ್ ದ ಡೋರ್ಸ್ ಆಫ್ ದ ಟೆಂಪಲ್ ಫಾರ್ ದೇ ಆರ್ ಕಮಿಂಗ್ ಟು ಕಿಲ್ ಯು, ಇಂಡಿಯನ್ ಅಟ್ ನೈಟ್ ದೇ ಆರ್ ಕಮ್ ಟು ಕಿಲ್ ಯು. ಅಲ್ಲಿ ಪರಿಶುದ್ಧ ಸ್ಥಳ ಅಂತ ಬರುತ್ತೆ, ಹೋಲಿ ಪ್ಲೇಸ್ ಅಂತಂದ್ಬಿಟ್ಟು. ಇನ್ ಅದರ್ ವರ್ಡ್ಸ್ ಗರ್ಭಗುಡಿ ಅಂತ ನಾವೇನು ಹೇಳ್ತೀವಿ, ದ ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್.
ಆ ಪರಿಶುದ್ಧ ಸ್ಥಳಕ್ಕೆ ಅಥವಾ ಗರ್ಭಗುಡಿಗೆ ಹೋಗೋದಕ್ಕೆ ಯಾಜಕರಿಗೆ ಮಾತ್ರ ಪರ್ಮಿಷನ್ ಇರುತ್ತೆ, ಬೇರೆ ಯಾರು ಹೋಗೋಂಗಿಲ್ಲ. ಇಲ್ಲಿ ನೆಹೆಮಿಯಾ ವಾಸ್ ನಾಟ್ ಎ ಪ್ರೀಸ್ಟ್. ಸೊ ಇಲ್ಲಿ ಇವ್ರಿಗೆ ಹೇಳ್ತಾನೆ, ಶೆಮೆಯಾನವನು ಹೇಳ್ತಾನೆ, ಬಾ ಅಲ್ಲಿ ಹೋಗ್ಬಿಟ್ಟು ನಾವು ಬಚ್ಚಿಟ್ಕೊಳ್ಳೋಣ ಅಂದ್ಬಿಟ್ಟು. ವಚನ ಓದೋಣ ಅದನ್ನು. ನೆಹೆಮಿಯ 6ನೇ ಅಧ್ಯಾಯ 10-14 ವಚನ. ನೆಹೆಮಿಯ 6th chapter verses 10-14. ಒಂದು ದಿವಸ ನಾನು ಮೆಹೆಟ ಬೇಲನ ಮೊಮ್ಮಗನು ದೆಲಾಯನ ಮಗನು ಆದ ಶೆಮಾಯನ ಮನೆಗೆ ಹೋದೆನು. ಅವನು ಅಲ್ಲಿ ಅಡಗಿಕೊಂಡಿದ್ದನು. ಅವನು ನನಗೆ, ನಿನ್ನನ್ನು ಕೊಲ್ಲುವುದಕ್ಕೆ ಬರುತ್ತಾರೆ, ಈ ರಾತ್ರಿಯೇ ಬರುತ್ತಾರೆ. ಆದದರಿಂದ ನಾವಿಬ್ಬರು ದೇವಾಲಯಕ್ಕೆ ಹೋಗಿ ಪವಿತ್ರ ಸ್ಥಾನವನ್ನು ಪ್ರವೇಶಿಸಿ ಅದರ ಕದಗಳನ್ನು ಮುಚ್ಚಿಕೊಳ್ಳೋಣ ಬಾ ಎಂದು ಹೇಳಿದನು. ಸೊ ಈ ಥರ ಹೇಳ್ತಾನೆ ಅವನು. ಆವಾಗ ನೆಹೆಮಿಯ ಏನು ರಿಪ್ಲೈ ಕೊಡ್ತಾರೆ? ಕಂಟಿನ್ಯೂ ಮಾಡಿ ಸಿಸ್ಟರ್. ನಾನು ನನ್ನಂಥ ಪುರುಷನು ಓಡಿ ಹೋಗುವುದು ಯೋಗ್ಯವೋ? ಇದಲ್ಲದೆ ನನ್ನಂಥವನು ಪ್ರಾಣ ರಕ್ಷಣೆಗಾಗಿ ಪವಿತ್ರ ಸ್ಥಾನವನ್ನು ಪ್ರವೇಶಿಸುವನೇ? ನಾನು ಬರುವುದಿಲ್ಲ ಎಂದು ಉತ್ತರ ಕೊಟ್ಟೆನು. ಎಷ್ಟು ಚೆನ್ನಾಗಿ ನೆಹೆಮಿಯ ರಿಪ್ಲೈ ಕೊಡ್ತಾರೆ. ಹೇಳ್ತಾನೆ, ನನ್ನಂಥ ಪುರುಷನು ಓಡಿ ಹೋಗುವುದು ಯೋಗ್ಯವೋ? ಯೋಗ್ಯವೇ. ಯಾಕಂಗೆ ಹೇಳೋದು ನನ್ನಂಥ ಪುರುಷನು ಅಂತ? ಏನು, ವಾಟ್ ವಾಸ್ ದ ಸ್ಪೆಷಾಲಿಟಿ ನೆಹೆಮಿಯ? ಅವರು ದೇವರ ಭಕ್ತ, ಆ ದೇವರ ಒಂದು ಇದಕ್ಕೆ ಮಾಡಿಬಿಟ್ಟು ಒಪ್ಕೊಂಡು ಮತ್ತೆ ಯೆರೂಸಲೇಮಿಗೆ ಬಂದು ಯೆರೂಸಲೇಮ್ ದೇವಾಲಯ ಕಟ್ಟಕ್ಕೆ ಅಂತ ಬಂದಿರ್ತಾರೆ. ಸೊ ದಟ್ ವಾಸ್ ದ ಫೇತ್ ಆಫ್ ನೆಹೆಮಿಯ. ಅಂಥವರು, ನನ್ನಂಥವನು ನನ್ನ ಪ್ರಾಣ ರಕ್ಷಣೆಗಾಗಿ ದೇವಾಲಯದ ಒಳಗಡೆ ಪವಿತ್ರ ಸ್ಥಾನ, ಕನ್ನಡದಲ್ಲಿ ಚೆನ್ನಾಗಿ ಬಂದಿದೆ, ಪವಿತ್ರ ಸ್ಥಾನ, ಹೋಲಿ ಪ್ಲೇಸ್, ಅಲ್ಲಿ ಹೋಗ್ಬಿಟ್ಟು ಪ್ರಾಣ ರಕ್ಷಣೆಗೆ ಮಾಡ್ಕೊಳ್ಳೋದು ಸರಿನಾ? ನಾನು ಖಂಡಿತ ಬರಲ್ಲ ಅಂತ ಹೇಳ್ತಾನೆ. ಏನು ಹಿಂಗಿದ್ದಾರೆ ಇದು ಅಂತ ಹೇಳ್ಬೇಕಾದ್ರೆ 13ನೇ ವಚನ, ಅದರಲ್ಲಿ 13th verse. ನಾನು ಅಂಜಿಕೊಂಡು ಇವನ ಮಾತಿನಂತೆ ನಡೆದು ದೋಷಿಯಾಗಿ ತಮ್ಮ ನಿಂದೆಗೂ ಕೆಟ್ಟ ಹೆಸರಿಗೂ ಒಳಗಾಗಲಿ ಎಂದು ಅವರು ಇವನಿಗೆ ಲಂಚ ಕೊಟ್ಟಿದ್ದರು. ಸೊ ಇಲ್ಲಿ ಹೇಳಿದೆ ಯಾಕೆ ಈ ರೀತಿ ಆಯ್ತು ಅಂದ್ರೆ, ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇವನು ನಿಜವಾಗ್ಲೂ ನನ್ನ ರಕ್ಷಿಸಕ್ಕೆ ಬಂದಿಲ್ಲ, ಇವರು ಲಂಚ ಕೊಟ್ಬಿಟ್ಟು ಇವನ್ನ ಕಳಿಸಿದ್ದಾರೆ. ಸೊ ನಾನಲ್ಲಿ ಹೋದಾಗ ಡೆಫಿನೆಟ್ ಬಂದು ನನ್ನ ಹೊಡೆದಾಕ್ತಾರೆ ಅಂದ್ಬಿಟ್ಟು. ಅದಕ್ಕೆ ಇವ್ರು ಹೇಳ್ತಾರೆ, ನಾನು ಅಂಜಿಕೊಂಡು ಹೆದರ್ಕೊಂಡು ಇವನ ಮಾತಿನಂತೆ ಒಂದು ವೇಳೆ ನಡೆದು ದೋಷಿ ಆದರೆ ಇವನ ಮಾತನ್ನು ಕೇಳ್ಕೊಂಡು ನಾನು ಆ ರೀತಿ ಹೋಗಿ ದೇವಾಲಯದಲ್ಲಿ ನಾನು ರಕ್ಷಣೆ ಪಡ್ಕೊಂಡಿದ್ದರೆ ನಾನು ದೋಷಿ ಆಗ್ತಿದ್ದೆ. ಅಂದರೆ ಯಾಕೆ ಹೋಗ್ತಿದ್ರು? ತನ್ನ ಪ್ರಾಣಕ್ಕೆ ಹೆದರ್ಕೊಂಡು, ತನ್ನ ಪ್ರಾಣವನ್ನು ಉಳಿಸ್ಕೊಳ್ಬೇಕು ಅಂತ ಹೆದರಿ ದೇವಾಲಯದ ಹೋಗಿ ರಕ್ಷಣೆ ಪಡ್ಕೊಂಡ್ರೆ ಅವ್ರು ದೋಷಿ ಆಗ್ತಾರೆ. ಅಂದರೆ ದಟ್ ಐ ಶುಡ್ ಬಿ ಅಫ್ರೈಡ್ ಆ್ಯಂಡ್ ಆ್ಯಕ್ಟ್ ದಟ್ ವೇ ಆ್ಯಂಡ್ ಕಮಿಟ್ ಸಿನ್ ಅಂತ ಹೇಳ್ತಾರೆ. ಅಂದರೆ ಭಯದಿಂದ ಇಂದು ಪಾಪ ಮಾಡೋದಕ್ಕೆ ಚಾನ್ಸ್ ಇತ್ತಲ್ಲಿ. ಸೊ ಅದಕ್ಕೆ ಸಿನ್ ಅನ್ನೋದು ಕೂಡ ನೆಹೆಮಿಯ ಲೇಬಲ್ಸ್ ಫಿಯರ್ ಆಸ್ ಸಿನ್, ಭಯವನ್ನು ಒಂದು ಪಾಪ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಲ್ಯಾಕ್ ಆಫ್ ಫೇತ್, ನಂಬಿಕೆ ಇಲ್ಲದೆ ಇರೋದು ಕೂಡ ಒಂದು ಪಾಪ. ಪೌಲ್ ಏನು ಮಾಡ್ತಾರೆ, ಒಂದ್ಸತಿ ಇದು ಬರುತ್ತೆ, ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು ಊಟ ಕೂಡ್ದ ಅಂತ ಅಂದ್ಬಿಟ್ಟು. ಅದು ಬಂದಾಗ ಅಲ್ಲಿ ಪೌಲ್ ಮಾತಾಡಿದ್ರೆ ಅದು ಸ್ಟ್ರೈಟ್ ಇದಕ್ಕೆ ಹೋಗ್ಬೇಡ. ರೋಮನ್ಸ್ 14:23, ರೋಮನ್ಸ್ 14ನೇ ಅಧ್ಯಾಯ 23ನೇ ವಚನ. ಸಂಶಯ ಪಟ್ಟು ಉಣ್ಣುವವನು ಸಂಶಯದಿಂದ ಉಣ್ಣುವ ಕಾರಣ ದೋಷಿಯಾಗಿದ್ದಾನೆ. ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲವೋ ಅದು ಪಾಪ. ಯಾವುದಕ್ಕೆ ನಂಬಿಕೆಯು ಆಧಾರ ಇಲ್ಲವೋ ಅದು ಪಾಪ. ಎ ಲ್ಯಾಕ್ ಆಫ್ ಫೇತ್ ಇಸ್ ಆಲ್ಸೋ ಸಿನ್. ಫಿಯರ್ ಇಸ್ ಆಲ್ಸೋ ಸಿನ್. ಲ್ಯಾಕ್ ಆಫ್ ಫೇತ್ ಇಸ್ ಆಲ್ಸೋ ಸಿನ್. ಈಗ ರೆವಲ್ಯೂಷನ್ 21:8 ನಾವು ನೋಡ್ಬೇಕಾದ್ರೆ ಅಲ್ಲಿ ನೋಡಿದ್ವಿ, ಹೇಡಿಗಳು ಅಂತ ಅನ್ಬೇಕಾದ್ರೆ ದ ಕವರ್ಡ್ಸ್, ಈಗ ನ್ಯೂ ಲಿವಿಂಗ್ ಟ್ರಾನ್ಸ್ಲೇಷನ್ 1996 ಎಡಿಷನಲ್ಲಿ ಯಾವ ರೀತಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂದರೆ, ಬಟ್ ಕವರ್ಡ್ಸ್ ಹು ಟರ್ನ್ ಅವೇ ಫ್ರಮ್ ಮೀ. ಹೇಡಿಗಳು, ನನ್ನಿಂದ ದೂರ ಓಡಿ ಹೋಗತಕ್ಕಂಥ ಹೇಡಿಗಳು, ಹೆದರ್ಕೊಂಡು ಲೋಕಕ್ಕೆ ತಮ್ಮ ಪ್ರಾಣ ರಕ್ಷಣೆಗಾಗಿ ಹೆದರ್ಕೊಂಡು ನನ್ನನ್ನು ಬಿಟ್ಟು ದೂರ ಓಡಿ ಹೋಗತಕ್ಕಂತಹ ಹೇಡಿಗಳು ಅಂತ ಹೇಳ್ತಾರೆ. ಇವಾಗ ಒಂದು ಬ್ಯಾಟ್ಲಾಗಿ ಯುದ್ಧ ಆಗ್ತಿರ್ಬೇಕಾದ್ರೆ, ಇವಾಗೆಲ್ಲ ಬಿಡಿ ಅಲ್ಲ, ರಿಮೋಟಲ್ಲಿ ಇಟ್ಕೊಂಡು 100 ಕಿಲೋಮೀಟರ್ ದೂರದಿಂದ ಬಟನ್ ಪ್ರೆಸ್ ಮಾಡೋದು ಹೊಡೆದ್ಬಿಡ್ತಾರೆ. ಬಟ್ ಆಗಿನ ಕಾಲದಲ್ಲಿ ಆ ರೀತಿ ಇರಲಿಲ್ಲ, ಫೇಸ್ ಟು ಫೇಸ್ ಯುದ್ಧ ಮಾಡೋರು. ಅಂಥ ಒಂದು ಬ್ಯಾಟಲ್ ಫೀಲ್ಡಲ್ಲಿ ಹೆದರ್ಕೊಂಡ್ಬಿಟ್ಟು ಅವ್ರೇನು ಮಾಡ್ತಾನೆ, ಒಬ್ಬ ಓಡೋಗ್ಬಿಡ್ತಾನೆ, ತನ್ನ ಪ್ರಾಣ ಕಾಪಾಡ್ಕೊಳ್ಳೋಕ್ಕೆ ಯುದ್ಧ ಮಾಡಿ ನಿಲ್ಲಿಸ್ಬಿಟ್ಟು ಓಡೋಗ್ಬಿಡ್ತಾನೆ ಅಂತ ಇಟ್ಕೊಳ್ಳೋಣ. ಅಂಥವ್ರಿಗೆ ಹೇಡಿಗಳು ಅಂತಾರೆ. ಆದರೆ ಏನು ಅಂದರೆ, ಹಿ ಈಸ್ ಶೋಯಿಂಗ್ ಡಿಸ್ಲಾಯಲ್ಟಿ ಟು ಹಿಸ್ ಸಾವರಿನ್. ಅವನ ಅರಸನಿಗೆ ಅವನು ವಿಜಯನಾಗಿಲ್ಲ, ಈಸ್ ನಾಟ್ ಲಾಯಲ್, ಅವನು ನಿಷ್ಠೆ ತೋರಿಸ್ತಾ ಇಲ್ಲ. ಸೊ ಆ ರೀತಿಯಾಗಿ ಅಂಥವ್ರಿಗೆ ಹೇಡಿಗಳು.
ಈಗ ನಮಗೆ ಒಂದು ಸ್ಪಿರಿಚುವಲ್ ರೆಲ್ಮಲ್ಲಿ ಇದನ್ನು ನಾವು ನೋಡಬೇಕಾದ್ರೆ, ಸಪೋಸ್ ಐ ಪುಟ್ ಮೈ ಸೆಲ್ಫ್ ಇಂಟ್ರೆಸ್ಟ್ ಅಬೌವ್ ಎವ್ರಿಥಿಂಗ್ ಎಲ್ಸ್, ನನ್ನ ಒಂದು ಸ್ವಾರ್ಥ, ನನ್ನ ಒಂದು ಸ್ವಹಿತವನ್ನು ನಾನು ಎಲ್ಲದಕ್ಕ ಮಿಗಿಲಾಗಿ ಅದನ್ನೇ ದೊಡ್ಡದಾಗಿಟ್ಟು ನಾನು ಇನ್ಕ್ಲೂಡಿಂಗ್ ಗಾಡ್, ದೇವ್ರಿಗಿಂತ ಹೆಚ್ಚಾಗಿ ನನ್ನ ಸ್ವಹಿತವನ್ನೇ ನಾನು ನೋಡ್ಕೊಂಡು ಮಾಡಿದೆ ಅಂತಂದರೆ, ನಾನು ಆವಾಗ ಆತ್ಮೀಯ ದೃಷ್ಟಿಯಲ್ಲಿ ನಾನೊಬ್ಬ ಹೇಡಿ ಆಗ್ತೀನಿ. ನಾನು ಹೇಡಿ ಆದರೆ ನನಗೆ ಪರಲೋಕ ರಾಜ್ಯಕ್ಕೆ ಪ್ರವೇಶ ಇಲ್ಲ. ಯಾಕೆ ದೇವರು ಇದನ್ನು ಈ 21:8 ವರ್ಷ ಕೊಡಬೇಕಾದ್ರೆ ಅಲ್ಲಿ ಇನ್ನೂ ಎಲ್ಲ ಬರುತ್ತಲ್ಲ, ಜಾರರು, ವಿಗ್ರಹಾರಾಧಕರು, ಕೊಲೆಗಾರರು, ಮೋಸಗಾರರು ಎಲ್ಲ ಬರುತ್ತೆ. ಅವು ಎಲ್ಲ ಪಾಪಿಗಳೇ, ಎಲ್ಲ ಪಾಪ ಮಾಡಿದ್ದಾರೆ. ಯಾಕೆ ಇದನ್ನು ಫಸ್ಟ್ ಹೇಳ್ತಾರೆ ಹೇಡಿಗಳು ಅಂತನ್ಬೇಕಾದ್ರೆ, ಮೊದಲನೇ ಕಮ್ಯಾಂಡ್ಮೆಂಟ್ ಏನಿತ್ತು ದೇವರು ಮೋಶೆ ಮುಖಾಂತರ ಕೊಟ್ಟಿದ್ದು? ನಿನ್ನ ದೇವರಾದ ಯೆಹೋವನೊಬ್ಬನನ್ನೇ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ಯೇಸು ಸ್ವಾಮಿ ಕೂಡ ಅದನ್ನು ಹೇಳಿದ. ಒಬ್ಬ ಬಂದು ಕೇಳ್ತಾನೆ, ಗುರುವೇ, ಆಜ್ಞೆಗಳಲ್ಲಿ ಯಾವುದು ದೊಡ್ಡ ಆಜ್ಞೆ, ಶ್ರೇಷ್ಠವಾದ ಆಜ್ಞೆ ಅಂದಾಗ ಸ್ವಾಮಿ ಕೂಡ ಅದನ್ನು ಹೇಳ್ತಾರೆ, ನಿನ್ನ ದೇವರಾದ ಯೆಹೋವನನ್ನ ಪೂರ್ಣ ಮನಸ್ಸಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಆತನನ್ನು ಪ್ರೀತಿಸಬೇಕು. ಇದೇ ಎಲ್ಲ ಆಜ್ಞೆಗಳಿಗಿಂತ ದೊಡ್ಡದಾದಂಥ ಆಜ್ಞೆ ಅಂತ ಹೇಳ್ತಾರೆ. ಇವಾಗ ನನ್ನನ್ನು ನಾನು ಹೆಚ್ಚಿಸ್ಕೊಂಡು, ನನ್ನ ಸ್ವಹಿತವನ್ನು ಹೆಚ್ಚಿಸ್ಕೊಂಡು ದೇವ್ರಿಗಿಂತ ಹೆಚ್ಚಿಗೆ ಮಾಡಿಕೊಂಡ್ರೆ ನಾನೇನು ಮಾಡ್ತೀನಿ? ದೇವರಿಗೆ ಸಲ್ಲಬೇಕಾದ ಗೌರವವನ್ನು, ಮರ್ಯಾದೆನ, ಮಹಿಮೆನ ನಾನು ಸಲ್ಲಿಸ್ತಾ ಇಲ್ಲ. ಸೊ ಐ ಆಮ್ ಡೈರೆಕ್ಟ್ಲಿ ಕಾಂಟ್ರವೆನಿಂಗ್ ದ ವೆರಿ ಫಸ್ಟ್ ಕಮ್ಯಾಂಡ್ಮೆಂಟ್ ಆಫ್ ಗಾಡ್. ದೇವರ ಮೊದಲನೇ ಆಜ್ಞೆನೇ ನಾನು ಧಿಕ್ಕರಿಸ್ತಾ ಇದ್ದೀನಿ, ಮೊದಲನೇ ಆಜ್ಞೆನೇ ಮೀರ್ತಾ ಇದ್ದೀನಿ. ಪರ್ಹ್ಯಾಪ್ಸ್ ದಟ್ ಇಸ್ ದ ರೀಸನ್ ವೈ ಇಲ್ಲಿ 21 ಚಾಪ್ಟರ್ 8 ವರ್ಸಲ್ಲಿ ಯಾಕೆ ಹೇಡಿಗಳು ಅಂತ ಫಸ್ಟ್ ಬರುತ್ತೆ ಅಂತಂದರೆ, ದಟ್ ಇಸ್ ರೀಸನ್. ಅವರೇ ದೇವರ ಮೊದಲನೇ ಆಜ್ಞೆನೇ ಮೀರ್ತಾ ಇರ್ತಕ್ಕಂಥವ್ರು. ಯಾತಕ್ಕೆ ಮೀರಿದ್ರು? ಸೆಕೆಂಡ್ ಇದರಲ್ಲಿ ಅವ್ರಿಗೆ ನಂಬಿಕೆ ಕಡಿಮೆ ಆಯಿತು. ಸೊ ದಟ್ ಈಸ್ ದಿ ಕ್ರಕ್ಸ್. ನಂಬಿಕೆ ಇಲ್ಲದೇನೆ ನಾವು ದೇವ್ರನ್ನ ಮೆಚ್ಚೋಕ್ಕೆ ಸಾಧ್ಯ. ನಮ್ಗೆ ಗೊತ್ತು, ಇಬ್ರಿಯ 11:16 ನಾವು ನೋಡ್ತೀವಿ, ಓದೋ ಬೇಡ. ವಿತೌಟ್ ಫೇತ್ ಇಟ್ ಇಸ್ ಇಂಪಾಸಿಬಲ್ ಟು ಪ್ಲೀಸ್ ಗಾಡ್. ಏನು ಮೆಚ್ಚೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀವಿ. ಒಂದು ನಮ್ಗೆ ಅನ್ಸ್ಬೋದು, ನಾವೆಲ್ಲ ರಕ್ತ ಮಾಂಸ ಶರೀರಧಾರಿಗಳಾಗಿದ್ದೇವೆ. ದಾವಿದ ಹೇಳ್ತಾರೆ, ಮಾತೃ ಗರ್ಭದಲ್ಲಿದ್ದಾಗಲಿಂದನೇ ನಾನು ಪಾಪಿ. ನಾನು ಪಾಪಿ ಆಗಿರೋದ್ರಿಂದ ನಾನು ದೇವರ ಕಟ್ಟಳೆಗಳನ್ನ ಕೈಕೊಂಡು ನಡೆಯೋದಕ್ಕೆ ನನಗೆ ಸಾಧ್ಯನೇ ಇಲ್ಲ. ಯಾವ ಮನುಷ್ಯನಿಗೂ ಕೂಡ ಸಾಧ್ಯ ಇಲ್ಲ. ಸೊ ನಾನು ದೇವರ ಕಟ್ಟಳೆಯನ್ನು ಮೀರಿ ಪಾಪ ಮಾಡತಕ್ಕಂಥದ್ದು ಅದು ಸಹಜ, ಅದು ಸ್ವಾಭಾವಿಕ, ಅದು ದೇವ್ರಿಗೆ ಇದು ಗೊತ್ತಿಲ್ವಾ ಅಂತಂದ್ಬಿಟ್ಟು. ಬಟ್ ಇಲ್ಲಿ ದೇವರು ಮಾತಾಡ್ತಾ ಇರೋದು ಆ ರೀತಿಯ ಅಂತ, ಸಿ ಆಮ್ ವೀಕ್ ಇನ್ ದ ಫ್ಲೆಶ್, ನಾನು ಪಾಪಗಳು ಮಾಡ್ತೀನಿ. ಈಸ್ ನಾಟ್ ಸ್ಪೀಕಿಂಗ್ ಅಬೌಟ್ ದಟ್. ನನಗೆಲ್ಲ ಸತ್ಯ ಗೊತ್ತು, ನಾನು ದೇವರೊಂದಿಗೆ ಒಡಂಬಡಿಕೆ ಮಾಡಿ ನಾನು ಬ್ಯಾಪ್ಟಿಸಮ್ ತೊಗೊಂಡಿದ್ದೀನಿ, ನಾನು ಸತ್ರು ಕ್ರಿಸ್ತನಿಗೆ, ಬದುಕಿದ್ರು ಕ್ರಿಸ್ತನಿಗೆ ಅಂತ ಅಂದ್ಬಿಟ್ಟು. ಇಷ್ಟೆಲ್ಲ ಮಾಡಿ ಎಲ್ಲ ವಿಷಯ ಗೊತ್ತಿದ್ದು ಕೂಡ ನಾನು ಈ ರೀತಿ ತಪ್ಪು ಮಾಡಿದ್ರೆ ಆವಾಗ ಏನು ಮಾಡ್ತಾರೆ ಅಂತಂದರೆ, ಅದಕ್ಕೆ ಸ್ವಲ್ಪ ಕ್ಷಮಾಪಣೆ ಸಿಗೋದು ಕಷ್ಟ ಆಗುತ್ತೆ. ಓನ್ಲಿ ದೇವರು ಈಸ್ ಎ ಮರ್ಸಿಫುಲ್ ಗಾಡ್, ಅವ್ರ ಕರುಣೆ ತೋರಿಸಿ ನಮ್ಗೆ ಕ್ಷಮಿಸ್ಬೋದು. ಬಟ್ ವಿ ಕೆನಾಟ್ ಡಿಮ್ಯಾಂಡ್ ಇಟ್ ಆಸ್ ಎ ಮ್ಯಾಟರ್ ಆಫ್ ರೈಟ್. ಅದು ಇಂಪಾಸಿಬಲ್. ಅದಕ್ಕೆ ದ ರೂಟ್ ಆಫ್ ಸಿನ್ ಈಸ್ ಅನ್ಬಿಲೀಫ್. ರೋಮನ್ಸ್ ಓದ್ಬಿಟ್ವಲ್ಲ, ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲವೋ ಅದು ಪಾಪ ಅಂತ ನಾವು ನೋಡಿದ್ವಿ. ಈಗ ನೆಕ್ಸ್ಟು, ಸೊ ಈ ರೀತಿ ಇದ್ಮೇಲೆ ನಾವೆಲ್ಲ ಕೂಡ ಪಾಪ ಮಾಡ್ತಾನೆ ಇರ್ತೀವಿ. ಸ್ಟ್ರಿಕ್ಟಾಗಿ ದೇವ್ರ ನೋಡ್ಬಿಟ್ರೆ ಯಾರೂ ಪರಲಕ್ಕೆ ಹೋಗೋ ಸಾಧ್ಯನೇ ಇಲ್ಲ. ಇಟ್ಸ್ ಇಂಪಾಸಿಬಲ್. ಅದಕ್ಕೆ ದೇವ್ರು ಏನು ಮಾಡ್ತಾರೆ, ನಾವು ಆಗಲೇ ನೋಡಿದ್ವಿ 103ಕ್ಕೆ, ನಮ್ಮ ಪಾಪ, ನಮ್ಮ ದುಷ್ಕೃತಿಗಳಿಗೆ ತಕ್ಕಂತೆ ಆತ ನಮ್ಮನ್ನು ದಂಡಿಸಲಿಲ್ಲ. ಇನ್ನೊಂದು ಕಡೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನು 53 ನಮ್ಮೆಲ್ಲರ ದೋಷ ಫಲವನ್ನು ಆತನು ಕ್ರಿಸ್ತನ ಮೇಲೆ ಹಾಕಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಆತನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಯಾಕೆಂದರೆ ಆ ರೀತಿ ಮಾಡಿದ್ರೆ ನಮ್ಮ ಪಾಪ ನಿವಾರಣೆ ಆಗುತ್ತೆ ಅಂದ್ಬಿಟ್ಟು. ಗಾಡ್ ಹ್ಯಾಡ್ ಅ ಪ್ಲ್ಯಾನ್. ಇಟ್ ವಾಸ್ ಹಿಸ್ ಡಿವೈನ್ ಪ್ಲ್ಯಾನ್. ಆ ಡಿವೈನ್ ಪ್ಲ್ಯಾನ್ ತಕ್ಕ ಹಾಗೆ ದೇವರು ಆ ಕಾರ್ಯವನ್ನು ಮಾಡಿದ್ರು. ಅದಕ್ಕೆ ನಾವು ಈ ಸ್ಟಡಿ ದ ಆಟ್ರಿಬ್ಯೂಟ್ಸ್ ಆಫ್ ಗಾಡ್, ದೇವರ ಗುಣಲಕ್ಷಣಗಳನ್ನು ನಾವು ಧ್ಯಾನ ಮಾಡಿದ್ರೆ ನಾವು ಹೇಳ್ತೀವಿ, ದೇವರು ಕ್ಷಮಾಗುಣ ಉಳ್ಳಂಥವರು, ದಯಾಮಯನು, ಪ್ರೀತಿ ಸಾಗರನು, ಕರುಣಾಸಾಗರನು, ದಯಾಪೂರಿತನು, ದೀರ್ಘ ಶಾಂತನು, ಆತನು ಸದಾಕಾಲವು ಕೋಪಿಸುವವನಲ್ಲ, ಸದಾಕಾಲವು ತಪ್ಪು ಹುಡುಕುವವನಲ್ಲ. ನಮ್ಮ ಸ್ವಲ್ಪ ಇದ್ದಿದ್ರು ಕೂಡ, ಸ್ವಾಮಿ ಹೇಳ್ತೀನಿ, ನೀನು ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೂ ಕೂಡ ನೀನು ಬೆಟ್ಟ ಕಿತ್ಕೊಂಡಾಗ ಅಲ್ಲಿ ಹೋಗುತ್ತೆ. ಅಂದರೆ ಒಂದು ಸ್ವಲ್ಪ ನಂಬಿಕೆ ನಮ್ಮಲ್ಲಿ ಇದ್ರೂ ಕೂಡ ದೇವರು ಅದನ್ನು ದೊಡ್ಡದಾಗಿ ಪರಿಗಣಿಸಿ ನಮ್ಮನ್ನು ಹಿಡಿದು ಮೇಲೆತ್ತಾರೆ. ಅಂಥ ದೇವ್ರು ನಮಗಿರೋದ್ರಿಂದ ನಮಗೂ ಇನ್ನೂ ಸ್ವಲ್ಪ ಒಂದು ಆಸೆ ಇದೆ, ಒಂದು ಚಾನ್ಸ್ ಇದೆ. ಅದಕ್ಕೆ ಅವ್ರು ಹೇಳ್ತಾರಲ್ಲ, ಇನ್ನೂ ನಿಮಗೆ ಕಾಲವು ಇನ್ನೂ ಇರುವಾಗ ಆ ವಾಗ್ದಾನದಲ್ಲಿ ಸೇರುವುದಕ್ಕೆ ನೀವು
ಪ್ರಯತ್ನ ಪಡೀರಿ ಅಂತ ಅಂದ್ಬಿಟ್ಟು. ಇದಕ್ಕೆ ಒಂದು ಎಕ್ಸಾಂಪಲ್ ಬೈಬಲ್ನಲ್ಲಿ ಭಾಳ ಚೆನ್ನಾಗಿ ಕೊಡ್ತಾರೆ. ಅದೇನೆಂದರೆ, ಸ್ಮಿರ್ನಾ ಸಭೆಗೆ ಜಾನ್ ಲೆಟರ್ ಬರೀತಾರೆ. ಸ್ಮಿರ್ನಾ ಸಭೆಗೆ 7 ಸಭೆಗೆ ಬರೀತಾರೆ. ಅಲ್ಲಿ ಸ್ಮಿರ್ನಾ ಸಭೆಗೆ ಬರೆದಿರೋದು ದ ಶಾರ್ಟೆಸ್ಟ್ ಲೆಟರ್, ಬರೀ 5 ವಚನ. ಆದರೆ ಅದು ಸ್ಮಿರ್ನಾ ಸಭೆಗೆ ಬರೆಯೋದು ಅಂತ ಅನ್ನೋದು 1 ವಚನ ಅಂತ ತಗೊಂಡ್ರೆ, ಇದು ಇಲ್ಲ ಅಂದರೆ ಬರೀ 4 ವಚನದಲ್ಲಿ 4 ವಚನದಲ್ಲಿ ಅಲ್ಲಿ ಬರೀತಾರೆ. ಅಲ್ಲಿ ಏನಂತ ಹೇಳ್ತಾರೆ ಸ್ಮಿರ್ನಾ ಸಭೆಗೆ ಅಂತ ಹೇಳ್ಬೇಕಾದ್ರೆ, ನಿಮಿಷ, ಸತ್ತವನಾಗಿದ್ದು ಜೀವಿತನಾಗಿ ನಿನಗೆ ಅದು ಕರೆಕ್ಟ್ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ಸಾಕು. ಇಲ್ಲಿ ಹೇಳ್ತಾರೆ, ನಿನಗೆ ಸಂಭವಿಸಿದ್ದಕ್ಕಿರತಕ್ಕಂಥ ಬಾಧೆಗಳಿಗೆ ನೀನು ಹೆದರಬೇಡ ಅಂತ ಹೇಳ್ತಾರೆ. ಸ್ಮಿರ್ನಾ ಸಭೆ ಅದು ಭಾಳ, ಸ್ಮಿರ್ನಾ ಅಂತಂದರೆ ಒಂಥರ ಕಷ್ಟ, ಭಾಳ ಅವ್ರನ್ನ ಹಿಂಸಿಸ್ತಾ ಇದ್ರು, ಭಾಳ ಕಷ್ಟ ಸಂಕಟಗಳು ಅನುಭವಿಸ್ತಾ ಇದ್ರು. ಅದಕ್ಕೆ ಅಲ್ಲಿ ಹೇಳ್ತಾರೆ, ತಮ್ಮನ್ನು ಯಹೂದ್ಯರೆಂದು ಹೇಳಿಕೊಳ್ಳುವವರು ನಿನ್ನ ವಿಷಯವಾಗಿ ದೂಷಿಸುವುದನ್ನು ಬಲ್ಲೆನು ಅಂತ ಹೇಳ್ತಾರೆ. ಅದು ಹೆಂಗೆ ಅಂದರೆ, ಯಹೂದ್ಯರು ಅಂತ ಜಸ್ಟ್ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಫರಿಸಾಯರು, ಸದ್ದುಕಾಯರು, ದ ರಿಲಿಜಿಯಸ್ ಲೀಡರ್ಸ್, ಅವರೆಲ್ಲ ಏನು ಹೇಳೋರು, ನಾವು ಯೋಗ್ಯಸ್ಥರು, ನಾವು ಭಾಳ ಸಭ್ಯಸ್ಥರು ಅಂದ್ಕೊಂಡು ಇದು ಮಾಡಿ ಇವನ್ನ ಭಾಳ ತುಚ್ಛವಾಗಿ ಕಾಣ್ತಾ ಇದ್ರಂತೆ. ಅದಕ್ಕೆ ನೀನು ಅದಕ್ಕೆ ಹೆದರ್ಕೋಬೇಡ, ಅವರು ಸೈತಾನನ ಸಮಾಜದವರಾಗಿದ್ದಾರೆ. ಸೈತಾನ ಸಮಾಜದವರಿಂದ ನಮಗೇನು ಒಳ್ಳೇದಾಗಲ್ಲ, ಬರೀ ಕೆಟ್ಟದ್ದು, ಕಷ್ಟ ಸಂಕಟಗಳೇ ಬರ್ತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ, ನೀನು ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ ಅಂತ ಹೇಳಿ. ಗಾಡ್ ಈಸ್ ನಾಟ್ ಟೆಲಿಂಗ್ ನಿನಗಿರ್ತಕ್ಕಂಥ ಇದನ್ನ ಬಾಧೆಗಳನ್ನ ನಾನು ತೆಗೆದಾಕ್ತೀನಿ ಅಂತ ಹೇಳ್ತಾ ಇಲ್ಲ ದೇವರು. ನಿನಗೆ ಇರತಕ್ಕಂಥ ಬಾಧೆಗಳನ್ನ ಹೆದರಬೇಡ, ಅಂದರೆ ನಾನು ನಿನ್ನ ಜೊತೆ ಇರ್ತೀನಿ, ನಾನು ನಿನ್ನನ್ನು ಕಾಪಾಡ್ತೀನಿ ಅಂತಕ್ಕಂಥದ್ದು. ಆದರೆ ಇನ್ ಅದರ್ ವರ್ಡ್ಸ್, ಗಾಡ್ ಈಸ್ ಟ್ರೈಂಗ್ ಟು, ಹೀಸ್ ಅಡ್ಮಾನಿಷಿಂಗ್ ದೆಮ್ ಟು ಓರಿಯೆಂಟ್ ದೇರ್ ಫೋಕಸ್. ಅವ್ರ ಫೋಕಸ್ ಯಾವುದ್ರ ಮೇಲೆ ಇರಬೇಕು ಅಂತಂದರೆ, ದೇ ಫಿಯರ್ ಗಾಡ್ ರಾದರ್ ದ್ಯಾನ್ ದ ಸರ್ಕಮ್ಸ್ಟೆನ್ಸಸ್. ದೇವರಿಗೆ ಭಯಪಡಿರಿ. ನಿಮ್ಮ ಸುತ್ತಮುತ್ತಲಿರತಕ್ಕಂಥ ಪರಿಸರಕ್ಕೆ, ಸನ್ನಿವೇಶಗಳಿಗೆ, ನಿಮ್ಗೆ ಉಂಟಾಗತಕ್ಕಂಥ ಕಷ್ಟ ಬಾಧೆಗಳಿಗೆ ಹೆದರ್ಕೊಂಡು ನೀವು ಸೋತೋಗ್ಬೇಡಿ. ಇನ್ನೊಂದು ಕಡೆ ಬೈಬಲ್ ಬರ್ತಲ್ಲ, ಪ್ರಾಣವನ್ನು ಮಾತ್ರ ತೆಗೆಯುವವರಿಗೆ ಹೆದರಬೇಡಿ, ಪ್ರಾಣವನ್ನು, ಆತ್ಮವನ್ನು ನಾಶ ಮಾಡುವವನಿಗೆ ನೀವು ಹೆದರಿಕೆ ಉಳ್ಳವರಾಗಿರಿ ಅಂತ ಹೇಳ್ಬಿಡು. ಸೊ ಇಲ್ಲಿ ಅದೇ ಅರ್ಥ ಬರ್ತಕ್ಕಂಥದ್ದು. ಹೇಳ್ತಾರೆ, ನೀನು ದುಷ್ಪ್ರೇರಣೆಗೆ ಸಂಭವಿಸಿರ್ತಕ್ಕಂಥ ಬಾಧೆಗಳಿಗೆ ನೀನು ಹೆದರಬೇಡ ಅಂತ ಹೇಳ್ತಾರೆ. ಇದು ಬರೀ ಸ್ಮಿರ್ನಾದವ್ರು ಮಾತ್ರ ಅಲ್ಲ, ಯಾರ್ಯಾರು ಕ್ರಿಸ್ತ ಯೇಸುವಿನ ಸದ್ಭಕ್ತರಾಗಿ ಜೀವಿಸೋದಕ್ಕೆ ಮನಸ್ಸು ಮಾಡ್ತಾರೋ ಅವರೆಲ್ಲರೂ ಕೂಡ ಹಿಂಸೆಗೊಳಗಾಗ್ತಾರೆ. ಓದಬೇಡ, 1 Peter 4:12 ಬರುತ್ತದು. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವವರು. ಅದಕ್ಕೆ ಹೇಳಿದ್ರೆ, ಡು ನಾಟ್ ಥಿಂಕ್ ಇಟ್ ಸ್ಟ್ರೇಂಜ್. ಇದು 2 Timothy 3:12 ಬರ್ತದು. 1 Peter 4:12 ಓದೋಣ. 1 ಪೇತ್ರ 4:12. ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಅಂದ್ರೆ ನಿಮ್ಗೆ ವಿಪರೀತವಾದಂತ ಕಷ್ಟ ಬಂತು, ಶೋಧನೆ ಬಂತು ಅಂತ ಅಂದ್ಬಿಟ್ಟು ನೀವು ಹೆದರ್ಕೋಬೇಡಿ, ಯೋಚಿಸ್ಬೇಡಿ. ಯಾಕಂದ್ರೆ ನಿಮ್ಗಿರ್ತಕ್ಕಂಥ ಆಶೀರ್ವಾದ ಬೇರೆ. ಅಬ್ರಹಾಂ, ಇಸಾಕ್ ಅವ್ರಿಗೂ ಕೂಡ ಅದೇ ಇತ್ತು. ಅವರೆಲ್ಲ ಏನ್ ಮಾಡ್ತಾರೆ, Hebrews 11 ಚಾಪ್ಟರ್ ನೋಡ್ಬೇಕಾದ್ರೆ, ಅವರೆಲ್ಲರೂ ತಮಗೆ ವಾಗ್ದಾನ ಮಾಡಿದಂಥ ದೇಶ ಯಾವುದದು, ಮನುಷ್ಯ ಕಟ್ಟಿಲ್ಲ ಪಟ್ಟಣನ, ದೇವರೇ ತಾನೇ ಕಟ್ಟಿದಂತಹ ಆ ಪಟ್ಟಣವನ್ನು ಅವರು ಎದುರು ನೋಡುತ್ತಿದ್ದರು. ಅವ್ರು ವಾಪಸ್ ಹೋಗ್ಬೇಕಂದ್ರೆ ಯಾವತ್ತೂ ಹೋಗ್ಬೋದಾಗಿತ್ತು ಭೂಮಿಲೋಕಕ್ಕೆ. ಇದಕ್ಕೆ ಏಬ್ರಹಾಮ್ ಇಸ್ ಅ ವೆರಿ ರಿಚ್ ಮ್ಯಾನ್, ಹಿ ವುಡ್ ಹ್ಯಾವ್ ಗಾನ್, ಬಟ್ ಅವ್ರು ಹೋಗಲಿಲ್ಲ. ಅದಕ್ಕೆ ಹೇಗೆ ಇದು Hebrews ನಾವು ನೋಡ್ಬೇಕಾದ್ರೆ, ಅವರೆಲ್ಲರೂ ಕೂಡ ವಾಗ್ದಾನದ ಫಲವನ್ನು ಹೊಂದದೆ ದೂರದಿಂದ ಅವುಗಳನ್ನು ನೋಡಿ ಆನಂದಿಸಿ ತಮ್ಮ ಪ್ರಾಣವನ್ನ ಬಿಟ್ಟರು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ನಿಮಗೆ ಸಂಭವಿಸತಕ್ಕಂಥ ಶೋಧನೆಗಳಿಗೆ, ಕಷ್ಟಗಳಿಗೆ ನೀವು ಹೆದರಬೇಡಿ, ಅದು ಆಶ್ಚರ್ಯಕರವಾದ್ದು ಅಂತ ನೀವು ಭಾವಿಸಬೇಡಿ ಅಂತ ಹೇಳ್ತಾರೆ. ಸ್ವಾಮಿ ಕೂಡ ಮಾತಾಡ್ತಾರೆ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 22ನೇ ವಚನದಲ್ಲಿ, Matthew 10:22 ನನ್ನ ಹೆಸರಿನ ನಿಮಿತ್ತವಾಗಿ ಎಲ್ಲರೂ ನಿಮ್ಮನ್ನು ದ್ವೇಷಿಸುವ ಹಾಗೆ ಮಾಡುವವರು ಅಂತ ಹೇಳ್ತಾರೆ. ಅದೇ Matthew 24:9 ಓದಿ. ಮತ್ತಾಯ 24:9. ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿ ಕೊಲ್ಲುವರು,
ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲಾ ಜನಾಂಗಗಳವರು ಹಗೆ ಮಾಡುವರು. ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡುಕೊಡುವರು, ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು. ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಸಾಕು ಸಾಕು ಬಿಡಿ. ಸೊ ಒಬ್ಬರನ್ನೊಬ್ಬರು ಹಿಡ್ಕೊಡ್ತಾರೆ. ದೇ ಬಿ ಡೆಲಿವರ್ಡ್ ಅಪ್ ಟು ಟ್ರಿಬ್ಯುಲೇಷನ್ ಅಂಡ್ ಡೆತ್. ವೈ? ಫಾರ್ ಮೈ ನೇಮ್ ಸೇಕ್. ನನ್ನ ಹೆಸರು ನಿಮಿತ್ತ ಈ ಕಾರ್ಯವನ್ನು ನಿಮಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಇನ್ನೊಂದು ಕಡೆ ಯೋಹಾನ್ ಸುವಾರ್ತೆಯಲ್ಲಿ ಹೇಳ್ತಾರೆ, ನಿಮ್ಮನ್ನು ಕೊಲ್ಲುವವರು ನಾನು ದೇವರಿಗಾಗಿ ಯಜ್ಞವನ್ನು ಮಾಡ್ತಿದ್ದೀನಿ ಅಂತ ಭಾವಿಸ್ತಾರಂತೆ. ಯೋಹಾನ 16:2, 16:2. ನಿಮಗೆ ಬಹಿಷ್ಕಾರ ಹಾಕುವರು. ಹ್ಮ್ ಅದಲ್ಲದೆ ನಿಮ್ಮನ್ನು ಕೊಲ್ಲುವವನು ತಾನು ದೇವರಿಗೆ ಯಜ್ಞವನ್ನು ಮಾಡಿದ್ದೇನೆಂದು ನೆನೆಸುವ ಕಾಲ ಬರುತ್ತದೆ. ಇದ್ದಾಳೆ ಕೊಂದಾಕ್ಬಿಡ್ತಾರೆ ನಮ್ಮನ್ನ. ಅವ್ರ ಪರ್ಸನಲ್ ಏನದಕ್ಕೆ ಸಾಯಿಸ್ತಾರೆ. ಬಟ್ ವಾಟ್ ಯು ಥಿಂಕ್, ಅವನ ಭಾವನೆ ಹೆಂಗಿದೆ ಅಂದರೆ, ನಾನು ದೇವ್ರಿಗೆ ಯಜ್ಞ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಒಬ್ಬ ಸದ್ಭಕ್ತನನ್ನು ಕೊಲೆ ಮಾಡಾಕ್ಬಿಡ್ತಾನೆ. ಸೊ ಈ ಕಷ್ಟಗಳೆಲ್ಲ ಕೂಡ ಬರುತ್ತೆ. ನಮ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ದೇವರು, ಇವೆಲ್ಲ ಕೂಡ ನಿಮ್ಗೆ ಆಗುತ್ತೆ ಅಂತ ನನಗೆ, ಬಿಕಾಸ್ ಜೀಸಸ್ ನ್ಯೂ ಆಲ್ ದೀಸ್ ಥಿಂಗ್ಸ್ ಎಲ್ಲ ಗೊತ್ತಿತ್ತು. ಅದಕ್ಕೆ ಶಿಷ್ಯರಿಗೆ ಅವನ ಹುಳಿದುಂಬಿಸೋಕ್ಕೆ, ಅವ್ರಿಗೆ ಪ್ರೋತ್ಸಾಹ ಕೊಡೋಕ್ಕೆ, ಅವನ ಸ್ಟ್ರೆಂಥನ್ ಮಾಡೋದಕ್ಕೆ ಕ್ರೈಸ್ಟ್ ಮಾಡಿ ಇದನ್ನೆಲ್ಲ ಹೇಳ್ತಾರೆ. ಯೋಹಾನ್ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ, 33rd verse. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಹ್ಮ್ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಹ್ಮ್ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಹ್ಮ್ ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಲೋಕದಲ್ಲಿ ನೀವು ನನ್ನಲ್ಲಿದ್ದ ಮನಃಶಾಂತಿಯನ್ನು ಹೊಂದಿದ, ಇದೆಲ್ಲ ನಡೆಯುತ್ತೆ ನಿಮಗೆ ನಿಮ್ಮ ಸುತ್ತಮುತ್ತ. ಆದರೆ ನೀವು ಧೃತಿಗೆಡಬೇಡಿ, ಭಯಪಡಬೇಡಿ. ಯಾಕಂತಂದ್ರೆ ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಬೇಕೆಂದು ಇದನ್ನೆಲ್ಲ ನಿಮ್ಗೆ ಹೇಳಿ. ಯಾವುದು ಮನಃಶಾಂತಿ ಅಂದರೆ, ಕ್ರೈಸ್ಟ್ ಇನ್ನೊಂದು ಕಡೆ ಹೇಳ್ತಾರೆ, ನಾನು ಲೋಕವು ಕೊಡ್ತಕ್ಕಂಥ ಶಾಂತಿಯನ್ನು ನಿಮ್ಗೆ ಬಿಟ್ಟು ಹೋಗೋದಿಲ್ಲ, ನಾನು ಕೊಡ್ತಕ್ಕಂಥ ಶಾಂತಿನೇ ಬೇರೆ. ಅದು ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಇರುತ್ತೆ. ಲೋಕದ ನಿಮ್ಮ ಸುತ್ತಮುತ್ತ ಏನೇ ನಡೀತಾ ಇದ್ರು ಕೂಡ ಯು ವಿಲ್ ನಾಟ್ ಲೂಸ್ ಯುವರ್ ಪೀಸ್ ಆಫ್ ಮೈಂಡ್. ದಟ್ ಈಸ್ ದ ಪೀಸ್ ದಟ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ಅಂತ ಹೇಳ್ತಾರೆ. ಅದನ್ನು ಇಲ್ಲಿ 33rd verse ಹೇಳೋದು, ನೀವು ನನ್ನಲ್ಲಿದ್ದ ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ನಿಜ. ಯಾಕೆಂದರೆ ಲೋಕವು ನನ್ನನ್ನು ಅರಿಯಲಿಲ್ಲ, ಲೋಕವು ನನ್ನನ್ನು ಅರಿಯದೇ ಇರುವುದರಿಂದ ನೀವು ನನ್ನನ್ನು ಹಿಂಬಾಲಿಸೋದ್ರಿಂದ ಲೋಕ ನಿಮ್ಮನ್ನು ಕೂಡ ಅರಿಯೋದಿಲ್ಲ. ಸೊ ಆದ ಕಾರಣ ಲೋಕದಲ್ಲಿ ನಿಮಗೆ ಸಂಕಟ ಉಂಟು. ಅಂದರೆ ಸ್ವಾಮಿಯೇ ಸುಳ್ಳು ಆಪಾದನೆ ಹೇಳಿ ಶಿಲ್ಬೆಗೆ ಹಾಕಿ ಸಾಯಿಸ್ಬಿಟ್ರು. ಇನ್ನು ಆತನ ಹಿಂಬಾಲಕರು ಯಾವ ಲೆಕ್ಕ ಹೊಡೆಯೋದಕ್ಕೆ? ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಐ ಹ್ಯಾವ್ ಕಾಂಕರ್ಡ್ ದ ವರ್ಲ್ಡ್ ಅಂತ ಹೇಳ್ತಾರೆ. ನಾನು ಲೋಕವನ್ನು ಜಯಿಸಿದ್ದೀನಿ, ಆದ್ದರಿಂದ ನೀವು ಧೈರ್ಯವಾಗಿರಿ, ಧೃತಿಗೆಡಬೇಡಿ, ಭಯಪಡಬೇಡಿ. ಲೂಕನ ಸುವಾರ್ತೆ ಹೇಳ್ತಾರೆ, ಈ ಕಡೆ ಕಾಲದ ಎಲ್ಲ ಸಂಗತಿಗಳು ಸಂಭವಿಸುವಾಗ ಭಯಪಡಬೇಡಿರಿ, ನಿಮ್ಮ ತಲೆಗಳನ್ನು ಮೇಲೆತ್ತಿ ಆಕಾಶಗಳಿಗೆ ನೋಡುತ್ತಾ ನಿಮ್ಮ ಬಿಡುಗಡೆಯ ದಿನವು ಸಮೀಪವಾಯಿತು ಎಂದು ತಿಳಿದು ಹರ್ಷಿಸಿರಿ ಅಂತ ಹೇಳ್ತಾರೆ. ಅದು ಇರಬೇಕಂತ. ಈಗ ನಮ್ಮ ಲೋಕದಲ್ಲಿ ಇವಾಗ ಇದೆಯಾ, ನಡೀತಾ ಇದೆಯಾ ಈ ಥರ ಅಂದರೆ ಖಂಡಿತ ನಡೀತಾ ಇದೆ. ನಾವಿಲ್ಲಿ ಇಂಡಿಯಾದಲ್ಲಿ ಇದ್ದೀವಿ, ಏನೋ ದೇವ್ರ ಕೃಪೆ ನಮ್ಮ ಮೇಲೆ ಭಾಳ ಜಾಸ್ತಿ ಇದೆ. ಅಥವಾ ನಾವು ಇದನ್ನು ತಡೆಯೋಕ್ಕೆ ಶಕ್ತಿ ಇಲ್ಲ ಅಂತ ದೇವ್ರಿಗೆ ಗೊತ್ತೇನೋ, ಅದಕ್ಕೆ ನಮಗೆ ಇದನ್ನು ಬರಮಾಡ್ತಾ ಇಲ್ಲ ದೇವರು. ಅದು ನಮಗೆ ಸ್ತೋತ್ರ. ಆದರೆ ಪ್ರಪಂಚದಲ್ಲಿ ನೋಡೋದಾದರೆ ಭಾಳ ಕಡೆ ಈ ರೀತಿ ಕಷ್ಟ ಇದೆ. ಆಫ್ಘಾನಿಸ್ತಾನ, ಪಾಕಿಸ್ತಾನ್, ಸೂಡಾನ್, ಸೊಮಾಲಿ, ನೈಜೀರಿಯಾ, ಇಲ್ಲೆಲ್ಲ ಕಡೆನೂ ಕ್ರಿಶ್ಚಿಯನ್ಸ್ಗೆ ಭಾಳ ಹಿಂಸೆ ಕೊಡ್ತಾ ಇದ್ದಾರೆ. ಒಂದು ಬುಕ್ ಇದೆ, ನೀವು ಏನಾದ್ರು ಸಿಕ್ಕರೆ ಅಥವಾ ಚಾನ್ಸ್ ಸಿಕ್ಕರೆ ಓದಿ ಅದನ್ನು, ಕಿಲ್ಲಿಂಗ್ ಕ್ರಿಶ್ಚಿಯನ್ಸ್ ಅಂದ್ಬಿಟ್ಟು. ಕಿಲ್ಲಿಂಗ್ ಕ್ರಿಶ್ಚಿಯನ್ಸ್ ಅನ್ನೋ ಬುಕ್ಕಲ್ಲಿ ಡೀಟೇಲ್ ಆಗಿ ಕೆಲವು ಇನ್ಸಿಡೆಂಟ್ಸ್ ಕೊಡ್ತಾರೆ, ಆ್ಯಕ್ಚುಲಾಗಿ ನಡೆದಿರೋವೆಲ್ಲ. ಸ್ವಂತ ಗಂಡನೇ ಹೆಂಡ್ತಿನ, ಇದು ಮುಸ್ಲಿಂ ಅರಬ್ ಅವರು, ಹೆಂಡ್ತಿ ಅಲ್ಲೇನು ಮಾಡ್ತಾರೆ, ಸುವಾರ್ತೆ ಕೇಳಿಬಿಟ್ಟು ಶೀ ಈಸ್ ಕನ್ವರ್ಟೆಡ್. ಅದನ್ನ ಕನ್ವರ್ಟ್ ಆಗಿ ಅಂತ ಓಪನ್ ಆಗಿ ಕನ್ಫೆಸ್ ಮಾಡೋಂಗಿಲ್ಲ, ಸಾಯಿಸ್ಬಿಡ್ತಾರೆ. ಅದಕ್ಕೆ ಅವ್ಳು ಮಲಗಿರುವಾಗ ಗಂಡನೇ ಹೋಗ್ಬಿಟ್ಟು ಇವರು ಮುಸ್ಲಿಂ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಹೆಂಡ್ತಿನ ಸಾಯಿಸೋಕೆ ಇದು ಮಾಡ್ತಾನೆ. ಆವಾಗ ಆಕೆ ಒಂದು ಮಗುನ ಎತ್ಕೊಂಡು ಅಲ್ಲಿಂದ ಓಡೋಗ್ತಾಳೆ, ಮನೆಯಿಂದ ಓಡೋಗ್ತಾಳೆ. ಅವ್ಳಿಗೆ ಎಲ್ಲೂ ಯಾರೂ ರೆಫ್ಯೂಸ್ ಕೊಡೋದಿಲ್ಲ, ಅವ್ರಿಗೆ ಎಲ್ಲೂ ನೆಲೆ ಇಲ್ಲ. ಆ ಓಡಿ ಓಡಿ ಬರ್ತಾ ಇರ್ಬೇಕು, ಒಂದು ಕಡೆ ಒಂದು ಟ್ರಕ್ ಹೋಗ್ತಾ ಇರುತ್ತೆ. ಆ ಟ್ರಕ್ನಲ್ಲಿ ನಿಲ್ಲಿಸ್ಕೊಂಡ್ಬಿಟ್ಟು, ಅದು ಫೆನ್ಸಿಂಗ್ ಇರುತ್ತೆ, ಬಾರ್ಡ್ರದು, ಇರಾಕಲ್ಲಿ ಆಗಿದ್ದಿದ್ದು ಆ ಬಾರ್ಡ್ರು. ಅಲ್ಲಿ ನಿಂತ್ಕೊಂಡು ಆ ಟ್ರಕ್ನ ಕೇಳ್ಕೊತಾಳೆ, ನನಗೆ ಒಂದು ಡ್ರಾಪ್ ಮಾಡೋ, ಬೇರೆ ಕರ್ಕೊಂಡೋಗು ಅಂತ. ಅವನು ಏನು ಕೊಡ್ತೀಯ ಅಂತ ಕೇಳ್ತಾನೆ. ದುಡ್ಡಿರಲ್ಲ, ನಿಲ್ಸೋದು ನಾವು ಹೊರಟೋಗ್ತಾನೆ. ಆವಾಗ ಸ್ವಲ್ಪ ಇನ್ನೊಂದು ಯಾರೋ ಬರ್ತಾರೆ, ಒಂದು ಟ್ರಕ್, ಅಲ್ಲಿ ಯಾರೋ ಕೇಳ್ಬಿಟ್ಟು ಹೌದಾ ಅಂದ್ಬಿಟ್ಟು ನೀರು ಕೊಡ್ತಾರೆ. ನೀರು ಅವ್ರು ಯಾರು ಅಂತಂದರೆ
ಅದೇನೋ ಸೋಲ್ಜರ್ಸ್ ಆಫ್ ಕ್ರೈಸ್ಟ್ ಅಂತನೋ ಸ್ಯಾಲ್ವೇಷನ್ ಆರ್ಮಿನ ಸಮಥಿಂಗ್ ಲೈಕ್ ದಟ್, ಯಾರೋ ಅದೊಂದು ಗ್ರೂಪ್ ಅದು. ಅವರು ಆಕೆನ ಕರ್ಕೊಂಡೋಗಿ ಒಂದು ಇದಕ್ಕೆ ಹೋಗ್ಬಿಟ್ಟು ಒಂದು ಅದಕ್ಕೇನು ಹೇಳ್ತಾರೆ, ಸೇಫ್ ಹೌಸಸ್ ಅಂತಾರೆ, ಅಂತ ಕಡೆ ಇಟ್ಬಿಟ್ಟು ಅವ್ರನ್ನ ರಕ್ಷಿಸ್ತಾರೆ. ಈ ಥರ ಇದು ಜಸ್ಟ್ ಒಂದು ನನ್ನ ಜ್ಞಾಪಕ ಹೇಳ್ತೀನಿ, ಕಿಲ್ಲಿಂಗ್ ಕ್ರಿಶ್ಚಿಯನ್ಸ್ ಬುಕ್ಕಲ್ಲಿ ಈ ಥರ ಸುಮಾರಿದೆ. ಇವೆಲ್ಲ ಆ್ಯಕ್ಚುಲಿ ನಡೆದಿರೋದು. ಚೈನಾದಲ್ಲಿ ಕೂಡ ಭಾಳ ಕಷ್ಟ ಆಯಿತು. ಇದರಲ್ಲಿ ದ ಟಾಪ್ ಮೋಸ್ಟ್ ಯಾವುದಪ್ಪ ಕಂಟ್ರಿ ಕ್ರಿಶ್ಚಿಯನ್ಸ್ಗೆ ಎಗೇನ್ಸ್ಟ್ ಅಂದರೆ ನಾರ್ತ್ ಕೊರಿಯಾ. ನಾರ್ತ್ ಕೊರಿಯಾನಲ್ಲಿ ಬರೀ ಕ್ರಿಶ್ಚಿಯನ್ಸೇ ಅಲ್ಲ, ನೀವು ಯಾರನ್ನು ಪೂಜೆ ಮಾಡೋಂಗಿಲ್ಲ, ಯಾವ ದೇವರು, ನೋ ಡೈಟಿ, ಯಾವ ವಿಗ್ರಹ ಇಲ್ಲ, ಯಾವ ದೇವರು ಇಲ್ಲ, ಎಂಥದ್ದು ಇಲ್ಲ. ಅಲ್ಲಿ ಅವನು ಏನಿದ್ದಾನೆ, ಕಿಮ್, ಅವನೇ ಎಲ್ಲ, ಅವನೇ ದೇವರು, ಎಲ್ಲ ಅವನೇ. ಅದು ಎಷ್ಟು ಮಟ್ಟಿಗೆ ಅಂತಂದರೆ ನೀವೊಂದು ಬೈಬಲ್ ಕೂಡ ತೊಗೊಂಡೋಗಿಲ್ಲ. ಒಂದ್ಸದ ಒಬ್ಬ ಅಮೇರಿಕನ್ ಜರ್ನಲಿಸ್ಟಲ್ಲಿ ಹೋದಾಗ ಅವನೊಂದು ಬೈಬಲ್ನಲ್ಲೇ ಇಟ್ಕೊಂಡು ಹೋಗಿರ್ತಾನೆ. ಅವನ ಬೈಬಲ್ ಇಟ್ಕೊಂಡ್ಬಿಟ್ಟು ಅವ್ನು ಹಿಡಿದ್ಬಿಟ್ಟು ಅರೆಸ್ಟ್ ಮಾಡಿಬಿಟ್ಟು ಅವನ ಜೈಲಲ್ಲಿ ಹಾಕ್ಬಿಟ್ಟು ಫಾರ್ ಸೆವೆರಲ್ ಇಯರ್ಸ್ ಹಿ ವಾಸ್ ರಾಟಿಂಗ್ ಇನ್ ದ ಜೈಲ್. ಆಮೇಲೆ ಅದೇನೋ ಎಲ್ಲ ಇದು ಡಿಪ್ಲೊಮ್ಯಾಟಿಕ್ ಇದೆಲ್ಲ ಮಾಡಿಬಿಟ್ಟು ಅವನ್ನ ಬಿಡಿಸ್ಕೊಂಬರ್ತಾರೆ. ಅವನು ಒಳ್ಳೆ ಜೀವ ಛವ ಅಂತಾರೆ ಕನ್ನಡದಲ್ಲಿ, ಅದು ಹೆಣ ಥರ ಆಗ್ಬಿಟ್ಟಿರ್ತಾನೆ. ಅಷ್ಟು ಮಟ್ಟಿಗೆ ಅವ್ನಿಗೆ ಹಿಂಸೆ ಕೊಟ್ಟಿರ್ತಾರೆ. ಸ್ವಲ್ಪ ಏನಾದರೂ ಗೊತ್ತಾಯಿತು ಅಂದರೆ ಹಾರ್ಡ್ ಲೇಬರ್ ಕ್ಯಾಂಪ್ಸ್ ಅಲ್ಲಿ ಕಳಿಸ್ಬಿಡ್ತಾರೆ. ಅಲ್ಲಿ ಅವನಿಗೆ ಕಲ್ಲು ಹೊಡೆಯೋದು ಭಾಳ ಇದರಾಗಿ ಭಾಳ ಕಷ್ಟ ಇದೆ ಅಲ್ಲಿ. ಅಂಥ ಸಿಚುವೇಶನ್ ಈಗ ಕಾಲದಲ್ಲಿ ಇದೆ, ನಡೀತಾ ಇದೆ. ಇಟ್ ಇಸ್ ದೇರ್ ಇನ್ ವರ್ಲ್ಡ್. ನಮಗೆ ಲಕ್ಕಿಲಿ ಬಿಕಾಸ್ ಆಫ್ ದ ಗ್ರೇಸ್ ಆಫ್ ಗಾಡ್ ನಮ್ಮ ಇಂಥದ್ದು ಯಾವುದು ಆಗ್ತಾ ಇಲ್ಲ. ಸೊ ಈ ರೀತಿ ಇರೋವಾಗ ನಾವೇನು ಮಾಡಬೇಕು ಅಂತಂದರೆ, ಟು ಕನ್ಕ್ಲೂಡ್, ನಮಗಿರತಕ್ಕಂಥ ಒಂದು ನಂಬಿಕೆಯಲ್ಲಿ ನಾವು ದೃಢವಾಗಿರಬೇಕು. ಬಿ ಫರ್ಮ್ ಯುವರ್ ಫೇತ್. ಯಾಕಂದರೆ ನಂಬಿಕೆನೇ ಎಲ್ಲದಕ್ಕೂ ಮೂಲ. ನಂಬಿಕೆ ಇಲ್ಲದೆ ದೇವರು ಮೆಚ್ಚೋದೇ ಅಸಾಧ್ಯ. ನಂಬಿಕೆ ಇಲ್ಲ ಅನ್ನೋದೇ ಒಂದು ದೊಡ್ಡ ಪಾಪ ಆಗ್ಬಿಡುತ್ತೆ. ಆ ಪಾಪವನ್ನು ದೇವರು ಅತಿ ಘೋರವಾದಂಥ ಪಾಪ ಅಂತ ಪರಿಗಣಿಸಿದ್ದಾರೆ. ಆ ಒಂದು ಪಾಪದಲ್ಲಿ ಇದ್ದರೆ ನಾವು ದೇವ್ರ ರಾಜ್ಯಕ್ಕೆ ಸೇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇಷ್ಟೆಲ್ಲ ಇರೋದ್ರಿಂದ ಅದಕ್ಕೆ ಇಲ್ಲಿ ಸ್ಪೆನ್ನಾಗಿ ಹೇಳಿದ್ರಲ್ಲ, ಬಿ ಫೇತ್ಫುಲ್ ಅಂಟಿಲ್ ಡೆತ್, ಐ ವಿಲ್ ಗಿವ್ ಯು ದ ಕ್ರೌನ್ ಆಫ್ ಲೈಫ್. ಸಾಯಬೇಕಾದರೂ ಕೂಡ ನಂಬಿಕಸ್ಥನಾಗಿರು, ನಾನು ನಿನಗೆ ಜೀವ ಎಂಬ ಜಯಮಾಲೆಯನ್ನು ಕೊಡುವೆನು. ಸ್ವಾಮಿ ಒಂದು ಮಾತಲ್ಲಿ ಹೇಳ್ತಾರೆ, ಎಸ್ ಸ್ವಾಮಿ, ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಳ್ಳುವವನು ಅದನ್ನು ಪಡೆದುಕೊಳ್ಳುವನು ಅಂತ ಅಂದ್ಬಿಟ್ಟು. ದೀಸ್ ಆರ್ ಆಲ್ ಅಶ್ಯೂರೆನ್ಸಸ್ ವಿಚ್ ಗಾಡ್ ಹಸ್ ಗಿವನ್ ಅಸ್. ಬೈಬಲ್ ಕೊಟ್ಟಿರ್ತಕ್ಕಂಥ ಅಶ್ಯೂರೆನ್ಸಸ್, ಒಂಥರ ವಾಗ್ದಾನಗಳು, ಒಂಥರ ಪ್ರೋತ್ಸಾಹ ಕೊಡತಕ್ಕಂಥ ಮಾತುಗಳು. ಅದಕ್ಕೆ ನಾವು ಪದೇ ಪದೇ ಯು ಮೆಡಿಟೇಟ್ ಆನ್ ದ ವರ್ಡ್ ಆಫ್ ಗಾಡ್. ಬರೀ ಸುಮ್ಮನೆ ಓದ್ಬಿಡೋದಲ್ಲ, ಒಂದೊಂದು ವಾಕ್ಯನೂ ಕೂಡ ಅದನ್ನು ಆಳವಾಗಿ ದೀರ್ಘವಾಗಿ ಆಲೋಚಿಸಿ. ಯಾಕಂದ್ರೆ ಬೈಬಲ್ ಯಾವುದೋ ಒಂದು ಕಡೆ ಡೈರೆಕ್ಟಾಗಿ ಒಂದು ರಾಮಾಯಣ ಥರ ಕಥೆ ಥರ ಇಲ್ಲ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇರುತ್ತೆ, ಹುಡುಕಿ ಓದಬೇಕು. ಹ್ಯಾವ್ ಟು ಲಿಂಕ್ ಇಟ್ ಅಪ್. ಅದು ಮಾಡ್ಬೇಕಾದ್ರೆ ಯು ಹ್ಯಾವ್ ಟು ಮೆಡಿಟೇಟ್. ಅದಕ್ಕೆ ಪವಿತ್ರಾತ್ಮನ ಸಹಾಯ ಬೇಕು. ಆ ಸಹಾಯ ಬೇಡ್ಕೊಂಡು ನಾವು ಈ ಕಾರ್ಯವನ್ನು ಮಾಡಬೇಕಾಗತ್ತೆ. ಅದಕ್ಕೆ ಹೇಳಿದ್ರು, ಸಾಯಬೇಕಾದರೂ ಕೂಡ ನಂಬಿಕಸ್ಥನಾಗಿರು, ನಾನು ನಿನಗೆ ಜೀವ ಎಂಬ ಜಯಮಾಲೆಯನ್ನು ಕೊಡ್ತೀನಿ. ಇನ್ನೊಂದು ಕಡೆ ಹೇಳ್ತಾರೆ, ಫಿಲಡೆಲ್ಫಿಯಾ ಸಭೆಗೆ ಹೇಳ್ಬೇಕಾದ್ರೆ ಅದು ಓದೋಣ. 3ನೇ ಅಧ್ಯಾಯ, ಪ್ರಕಟಣೆ 3ನೇ ಅಧ್ಯಾಯ 11ನೇ ವಚನ, 3:11. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು, ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ಹೇಳ್ತಾರಲ್ಲ, ಓದ್ಬಿಡಿ, ಇನ್ನೊಂದು ವರ್ಷ ಓದ್ಬಿಡಿ. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಹೇಳ್ತಾರೆ ಫಿಲಡೆಲ್ಫಿಯಾ ಸಭೆಗೆ ಹೇಳ್ಬೇಕಾದ್ರೆ, ನಾನು ಬೇಗ ಬರ್ತೀನಿ, ನಿನಗಿರುವುದನ್ನು ಭದ್ರವಾಗಿ ಹಿಡಿದುಕೊಂಡಿರು. ಅರೆ ವಾಟ್ ಏನೇನು ನಂಬಿಕೆ ಮಾಡ್ಕೊಂಡು ಒಂದು ಪೊಸಿಷನ್ ಬಂದಿದೆಯಾ, ಯು ಆರ್ ಸ್ಟ್ಯಾಂಡಿಂಗ್ ಫರ್ಮ್. ಬಿ ಫರ್ಮ್ ಇನ್ ಯುವರ್ ಫೇತ್, ಬಿ ಸ್ಟೆಡ್ ಫಾಸ್ಟ್. ಅದಕ್ಕೆ ನಮ್ಮ ಕಾಲುಗಳು ಜಾರದಂತೆ ನಮ್ಮನ್ನು ಕಾಪಾಡೋ ದೇವರಿಂದ ನಾವು ಬೇಡ್ಕೊಳ್ತೀವಿ ಇದು. ಸೊ ಆ ರೀತಿ ಇದೆ. ಆಮೇಲೆ ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರ್ದು. ನಾನು ಒಂದು ವೇಳೆ ಈ ಒಂದು ಚಾನ್ಸ್ನ ಕಳ್ಕೊಂಡೆ ಅಂತಂದರೆ ಇನ್ಯಾರಿಗೂ ಹೋಗುತ್ತದು. ಸೊ ಆ ರೀತಿ ಆಗಬಾರ್ದು, ಎಚ್ಚರಿಕೆ ಆಗಿರೋಂಬಿಟ್ಟು ದೇ ಗಿವ್ಸ್ ಎ ಕಾಷನ್. ಆಮೇಲೆ ಪೌಲ್ ಕೂಡ ಹೇಳ್ತಾರೆ, ಈ ಜಯಮಾಲೆ ಬಾಡಿ ಹೋಗುವಂತಹ ಜಯಮಾಲೆ ಅಲ್ಲ, ಬಾಡಿ ಹೋಗೋದ ಜಯಮಾಲೆ. ಪಾಲ್ ಕಾಲ್ಸ್ ಇಟ್ ಆಸ್ ಅನ್ ಇಂಪೆರಿಷಬಲ್ ಕ್ರೌನ್. 1 ಕೊರಿಂಥಿಯನ್ಸ್ 9:25 ಓದಬೇಡಿ, ನಿಮಗೆಲ್ಲ ಗೊತ್ತಿದೆ ಅದು. ಇದನ್ನ ದೇವ್ರು ಯಾರಿಗೆ ಕೊಡ್ತಾರಂತೆ, ಈ ವಚನ ಓದೋಣ. 2 ತಿಮೋತಿ 4th chapter 8th verse. 2 ತಿಮೋತಿ 4ನೇ ಅಧ್ಯಾಯ 8ನೇ ವಚನ. ನೀತಿವಂತನಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನ ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಇದು ನಮ್ಗೆ ಇರ್ತಕ್ಕಂಥ ಹೋಪ್. ಪಾಲ್ ಅವರು ಮಾಡಿದ್ರು, ಅವರಂತ ಇಸ್ ಎ ಮಾರ್ಟರ್, ಅವ್ರು ಕೊಡೋದು ದೇವ್ರ ನ್ಯಾಯ.
ನಮಗೆ ನಾವೇನು ಮಾಡಿದ್ವಿ, ಬರೀ ಪಾಪನೇ ಮಾಡ್ತಾ ಇರ್ತೀವಿ. ಹೋಗಿ ದೇವ್ರ ಮುಂದೆ ಕ್ಷಮಾಪಣೆ ಕೇಳ್ತೀವಿ, ಬೇಡ್ಕೊಳ್ತೀವಿ, ದೇವ್ರು ಕ್ಷಮಿಸ್ತಾರೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಲಾಸ್ಟ್ ಪಾರ್ಟ್ ಮಾತ್ರ ತಿರುಗಿ ಓದಿಸ್ಟರು, ನನಗೆ ಮಾತ್ರವಲ್ಲದೆ ನನಗೆ ಮಾತ್ರವಲ್ಲದೆ ಹಾ. ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೂಡ ಈ ಒಂದು ಕ್ರೌನ್ ಆಫ್ ರೈಚಸ್ನೆಸ್, ನೀತಿ ಎಂಬ ಜಯಮಾಲೆಯನ್ನ ದೇವ್ರು ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ 2 ತಿಮೋತಿ 1:7 ನಾವು ನೋಡ್ಬೇಕಾದ್ರೆ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹೇಳಿತನದ ಆತ್ಮವಲ್ಲ. ಸೊ ಇಂಥ ಒಂದು ಅಂದ್ರೆ ಇದು ಹೋಲಿ ಸ್ಪಿರಿಟ್. God hath not given us the spirit of fear, but he has given us a spirit of power, spirit of love, and spirit of a sound mind. ಇದನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಈಸ್ ಆಲ್ರೆಡಿ ಎಂಪವರ್ಡ್ ಅಸ್, ನಮಗೆ ಒಂದು ಇದನ್ನು ಕೊಟ್ಟಿದ್ದಾರೆ. ಸೊ ಇವಾಗ ನಾವೇನು ಮಾಡ್ಬೇಕಂತೆ, ಜೇಮ್ಸ್ 1ನೇ ಅಧ್ಯಾಯ 12ನೇ ವಚನ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಹ್ಮ್ ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಹ್ಮ್. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಹ್ಮ್. ಇದನ್ನು ವಾಗ್ದಾನ ಮಾಡಿದ್ದಾನೆ. ಬ್ಲೆಸ್ಸೆಡ್ ಇಸ್ ಅ ಮ್ಯಾನ್ ಹೂ ರಿಮೈನ್ಸ್ ಸ್ಟೆಡ್ ಫಾಸ್ಟ್. ದೃಢವಾಗಿರಬೇಕು ಅಂಡರ್ ಟ್ರಯಲ್. ಈ ಶೋಧನೆ ಬಂದಾಗ ಅದರಲ್ಲಿ ನಾವು ದೃಢವಾಗಿ ನಿಂತಿರ್ಬೇಕಾಗುತ್ತೆ. ಫಾರ್ ಅಂದ್ರೆ ಬಿಕಾಸ್ ವೆನ್ ಹಿ ಹ್ಯಾಸ್ ಸ್ಟುಡ್ ದ ಟೆಸ್ಟ್ ಹಿ ವಿಲ್ ರಿಸೀವ್ ದ ಕ್ರೌನ್ ಆಫ್ ಲೈಫ್. ಸುಮ್ಮನೆ ಕೊಡಲ್ಲ ದೇವರು, ಆ ಟೆಸ್ಟಲ್ಲಿ ನಾವು ಪಾಸ್ ಆಗಬೇಕು. ಅದಾದಾಗ ವಿ ರಿಸೀವ್ ದಿ ಕ್ರೌನ್ ಆಫ್ ಲೈಫ್ ವಿಚ್ ಗಾಡ್ ಹ್ಯಾಸ್ ಪ್ರಾಮಿಸ್ ಟು ದೋಸ್ ಹೂ ಲವ್ ಹಿಮ್. ತನ್ನನ್ನು ಪ್ರೀತಿಸುವವರೆಲ್ಲರಿಗೆ ಕೂಡ ದೇವರನ್ನು ವಾಗ್ದಾನ ಮಾಡಿದ್ದಾರೆ. ಸೊ ಅದನ್ನು ದೇವರು ನಮಗೆ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದಾರೆ. ಆ ವಾಗ್ದಾನವನ್ನು ನಾವು ನಂಬಿ ದೇವರಿಗೆ ಒಂದು ಮೆಚ್ಚುಗೆಯಾಗಂಥ ಮಕ್ಕಳಾಗಿ ನಾವು ಬದುಕೋದಾದರೆ, ಆಗ ದೇವರು ವಾಗ್ದಾನ ಮಾಡಿದಂಥ ದೇವರು ನಂಬಿಗಸ್ತನು, ಅದನ್ನು ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ. ಆ ಒಂದು ಆಶೀರ್ವಾದದಲ್ಲಿ ಪಾಲ್ಗಾರೋದಕ್ಕೆ ಮತ್ತು ದೇವರ ವಿಶ್ರಾಂತಿಯಲ್ಲಿ ಸೇರೋದಕ್ಕೆ ಸಾಧ್ಯವಾಗೋ ಹಾಗೆ ನಾವೇ ಪ್ರತಿನಿತ್ಯ ನಾವೇ ಟೆಸ್ಟ್ ಮಾಡ್ಕೊಳ್ಳೋದು. ಅದಕ್ಕೆ ಹೇಳಿ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಒಂದು ಸೇಯಿಂಗ್ ಇದೆ, a candid self introspection often reveals that man deceives himself. ನಾವೇ ಮೋಸಗೊಳಿಸ್ಕೊಳ್ತೀವಿ ಅನ್ನೋದನ್ನ ನಾವೇ ಪರೀಕ್ಷೆ ಮಾಡ್ಕೊಂಡಾಗ ಗೊತ್ತಾಗತ್ತಂತೆ. ಬೇರೆ ಯಾರು ಬಂದ ಹಿಂಗೆ ಮಾಡ್ತೀವಿ ಅಂತ ಹೇಳೋದು ಬೇಕಾಗಿಲ್ಲ, ನಮ್ಮ ಮನಸ್ಸಾಕ್ಷಿ ನಮ್ಗೆ ಹೇಳುತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ದೇವರ ಒಂದು ಆಶ್ವಾಸನೆಗಳು, ಪ್ರಾಮಿಸಸ್ನಲ್ಲಿ ದೃಢ ವಿಶ್ವಾಸ ಉಳ್ಳವರಾಗಿ ನಮ್ಮ ನಂಬಿಕೆಯಿಂದ ಇನ್ನೂ ಹೆಚ್ಚಿನ ನಂಬಿಕೆ ಹೋಗ್ತಾ ನಮ್ಮ ಮುಂದೆ ಇಟ್ಟಿರತಕ್ಕಂಥ ಆ ಜಯಮಾಲೆಯನ್ನು ಪಡ್ಕೊಳ್ಳೋ ಹಾಗೆ ದೇವರು ನಮ್ಮೆಲ್ಲರೂ ಕೂಡ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಈ ವಾಕ್ಯಗಳನ್ನ ದೇವರು ಆಶೀರ್ವದಿಸಲಿ. ಆಮೇಲೆ